ಸೊಡರಣ್ಣ ತೀರಿದರೆ ಕೊಡನೆತ್ತಿ ಉಯ್ಯುವರೆ ಸೊಡರಣ್ಣ ತೀರಿದರೆ ಕೊಡನೆತ್ತಿ ಉಯ್ಯುವರೆ ಕೊಡಬೇಡ ಕೊಡದ ಇರಬೇಡ ಧರ್ಮವು ಬಿಡಬೇಡ ಅಂದ ಸರ್ವಜ್ಞ ಸರ್ವಜ್ಞ ಎನ್ನ ಪಾವನ ಮಾಡಿ ಸಲವಿದ ಸದ್ಗುರುರಾಯ ಕುನ್ನಿ ನಾನು ಸಾಧು ಕುನ್ನಿ ನಾನು ಕುನ್ನಿ ನಾನು ಸಾಧು ಕುನ್ನಿ ನಾನು ಮನ್ನಿಸಿ ಕರುದೆನ್ನ ಬಲರಸಿ ಸಲವಿದ ತನ್ನ ಪಾದೂಧಕ ಪ್ರಸಾದ ಕೊಟ್ಟು ತನ್ನ ಉನ್ನಂತ ಸಾವು ಎನ್ನಲಿಟ್ಟು ಎನಗ ಭೋಗವ ಪೇಳಿ ಕಡಿಗಾಣಿಸಿದನಲ್ಲ ಕುನ್ನಿ ನಾನು ಸಾಧು ಕುನ್ನಿ ನಾನು ಮೂರನ್ನು ತಿಳಿಸಿದ ಬೇರೆ ವೇಳೆಂಟನ್ನು ಪರಿಹರಿಸಿದನೋ ತಾರಕ ಬ್ರಹ್ಮವು ನೀನೇ ಎಂಬುವುದನ್ನು ಮೀರಿದುನ್ನಲೆಯೋಳು ಕರುಣಿಸಿದ ನಮ್ಮ ಕುನ್ನಿ ನಾನು ಸಾಧು ಕುನ್ನಿ ನಾನು ತತ್ವವು ತಿಳಿಸ್ಯಾನ ಸತ್ಸಂಗ ಮಾಡ್ಯಾನ ನಿತ್ಯ ನಿರ್ಮಲ ಜ್ಯೋತಿ ನೀನೆಂದು ತಿಳಿಸಿದ ಭಕ್ತ ವತ್ಸಲ ನಂಬ ಬಿರುದುಂಟು ಮಾಡಿದ ಮುಕ್ತಿಗಾಯಕ ನಮ್ಮ ಕೂಡಲೂರೀಶನ ಕುನ್ನಿ ನಾನು ಸಾಧು ಕುನ್ನಿ ನಾನು
जन्म संप्राप्त कर्म बंध विदाहिनी आत्मज्ञान प्रदानेन तस्मै श्री गुरवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 6ನೆಯ ಸಂಧಿಯ 15ನೆಯ ಸೂತ್ರ 14ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ 14ನೇ ಸೂತ್ರದಲ್ಲಿ ಈ ಸೂತ್ರದಲ್ಲಿ ಯಾವ ಜ್ಞಾನಿಗೆ ಆತನ ದೇಹ ಇಂದ್ರಿಯಾದಿಗಳ ಮನೋಬುದ್ಧಿಯಿಂದ ಏನಾದರೂ ಕರ್ಮಗಳು ನಡೆದಿದ್ದರೆ ಆ ಕರ್ಮಗಳ ಫಲ ಹುರಿದ ಬೀಜದಂತೆ ಉಪಭೋಗಕ್ಕೆ ಮಾತ್ರ ಉಪಯೋಗ ಆಗುವುದು ವಿನಃ ಹುಟ್ಟುವುದಕ್ಕೆ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಂದರು. ಈ ಒಂದು ಸೂತ್ರದಲ್ಲಿ 14 ಲೋಲಲೋಚನೆ ಅದಲ್ಲ, ಲೋಲಲೋಚನೆ ಯೋಗಿವರನ ವರ್ತನ ಅದು ಬಾಲಕ ವಿಕೃತ ಅಂತೆ ಎನಿಪದು ಅಂತ ಸೂತ್ರದ ಅಭಿಪ್ರಾಯವನ್ನು ಹೇಳ್ತಾರೆ. ಲೋಲಲೋಚನೆ ಅಂದರೆ ಚಂಚಲ ನೇತ್ರಗಳ ಉಳ್ಳವಳೆ ಮೈತ್ರ. ಆ ಜ್ಞಾನಿಯ ನಡವಳಿಕೆ ಹೇಗಿದೆ ಅಂದರೆ ಬಾಲಕ ವಿಕೃತದಂತೆ, ಅಂದರೆ ಸಣ್ಣ ಬಾಲಕರ ಆಟ ಪಾಠಗಳಂತೆ, ಕ್ರೀಡೆ ಮತ್ತು ಕ್ರಿಯೆಗಳಂತೆ ಎನಿಪುವುದು ಅಂದರೆ ಹೇಳಿಸಿಕೊಳ್ಳುವುದು. ಹಿರಿಯರ ಆಟ ಪಾಠಗಳ ಬೇರೆ, ಕಿರಿಯರ ಆಟ ಪಾಠಗಳ ಬೇರೆ. ಆ ಮಕ್ಕಳ ಆಟ ಪಾಠಗಳಲ್ಲಿ ನಿರಭಿಮಾನ ಇರ್ತದೆ, ಹಿರಿಯರ ಆಟ ಪಾಠಗಳಲ್ಲಿ ಅಭಿಮಾನ ಇರ್ತದೆ. ಅಭಿಮಾನ ಏನದ ಹುಟ್ಟಕ್ಕೆ ಕಾರಣ ಮಾಡ್ತದೆ, ನಿರಭಿಮಾನ ಮುಕ್ತಿಗೆ ಕಾರಣ ಆಗಿರ್ತದೆ. ಆ ಕಾರಣದಿಂದ ಎಲ್ಲ ಫಲವು ಹೇಗೆ ನಿಷ್ಫಲವಾಗುವುದು ಅಂತ ವಿಚಾರವನ್ನು ಮಾಡಿದರೆ
ತನಗ ಅಭಿಮಾನ ಒಂದು ಇನಿಸಿಲ್ಲದ ಅದರಿಂದೇ ಮುನಿ ಕೃತ್ಯವದು ಫಲವಿಲ್ಲದೆ ವನಿತೆ ನೀನು ಅರಿ ಒಂದ್ಯಾರ್ತಿಯಂತೆ ಬರಿದಪ್ಪದು ಎನ್ನುತ್ತಿರ್ಪವು ಅಖಿಲ ಶಾಸ್ತ್ರಗಳು. ಅಖಿಲ ಅಂದರೆ ಎಲ್ಲ ಉಪನಿಷತ್ತುಗಳು, ಒಂದಲ್ಲ ಎರಡಲ್ಲ, 4 ವೇದಗಳಿಂದ ಪ್ರಾರಂಭ ಮಾಡಿದಾಗ ಎಲ್ಲ ಶಾಸ್ತ್ರಗಳ ಅಭಿಪ್ರಾಯ ನಾ ಹೇಳುವ ಮಾತಿನಂತ ಸತ್ಯ ಇದೆ. ಯಾಕಂದರೆ ಜ್ಞಾನಿಗೆ ಅಭಿಮಾನವು ಒಂದು ಇನಿಸು ಇಲ್ಲವೋ ಸ್ವಲ್ಪ ಅದಂದರೆ ಒಂದು ಇನಿಸು ಅಂದರೆ ಎಳ್ಳು ಕಾಳಿನಷ್ಟು ಅಂತ ಅರ್ಥ ಮಾಡಬೇಕು. ಎಳ್ಳು ಕಾಳಿನಷ್ಟು ಕೂಡ ಜ್ಞಾನಿಗಳಿಗೆ ಅಭಿಮಾನ ಇರಂಗಿಲ್ಲ. ತಾನು ಮಾಡ್ತೀನಿ ಅನ್ನೋದು ಅಭಿಮಾನ ಇಲ್ಲ, ನಾ ಬಿಡ್ತೀನಿ ಅನ್ನುವ ಅಭಿಮಾನ ಇಲ್ಲ. ಕರ್ಮಾನುಸಾರವಾಗಿ ಬಾಲಕರು ಕ್ರೀಡೆಯನ್ನು ಆಡದಂತೆ ಜ್ಞಾನಿ ವರ್ತನವನ್ನು ಮಾಡುವನು. ಹಾಗಾಗಿ ಮುನಿ ಕೃತ್ಯವದು, ಮುನಿಯಿಂದ ಮಾಡಲ್ಪಟ್ಟ ಎಲ್ಲ ಕರ್ಮವು ಫಲವಿಲ್ಲದೆ, ಫಲ ಕೊಡಲಾರದೆ ಬಂಜಿ ಸ್ತ್ರೀಯ ಭೋಗ ಮಾಡಿದಂತೆ. ಅದೊಂದು ದೊಡ್ಡ ಪ್ರಮಾಣ. ಅಲ್ಲಿ ಭೋಗ ಮಾಡಿದ್ರೆ ಮಕ್ಕಳು ಫಲ ಆಗ್ತದೇನು? ಭೋಗ ಆಗಿಲ್ಲೇನು? ಆಗ್ಯದ, ಆದರೆ ಆ ಭೋಗದ ಕರ್ಮಕ್ಕೆ ಫಲ ಇಲ್ಲ. ಅದರಂತೆ ಜ್ಞಾನಿಯು ಕೂಡ ನಿರಭಿಮಾನದಿಂದ ಮಾಡಿದಂಥ ಕರ್ಮಗಳು ಒಂದ್ಯಾರ್ತಿಯಂತೆ ಫಲ ಈಗಿಲ್ಲೋ ಅದೇ ಪ್ರಕಾರ ಮುಂದಿನ ಜನ್ಮಾಂತರಕ್ಕೆ ಫಲ ಇಲ್ಲ. ಈ ಮಾತನ್ನು ನಾನೇ ಹೇಳೋದಿಲ್ಲ, ಅನೇಕ ಶಾಸ್ತ್ರಗಳು ಹೇಳ್ತಾವ ಅಂತ ಹೇಳಿದರು ನೋಡ್ರಿ. ಕಾರಣ ನರಕ ನಾಕಾದಿ ವಿಷಯವಲ್ತು ಕಾಮನ ವಿರಹಿತ ಯೋಗಿ ಮಾಡಿದ ಕರ್ಮ ಹರಿಣಾಕ್ಷಿ ತಿಳಿಯದು ಬಾಲಕ ಉನ್ಮತ್ತರ ಆಚರಣೆ ಅಂತಿರೆ ವ್ಯಥ ಅವೆಯಕ್ಕೋ. ಅಂದ್ರೆ ಏನಾಗ್ತದ? ವ್ಯರ್ಥ ಆಗ್ತದಂತಾರೆ. ಒಂದೇ ರೀತಿಯ ಏನಾಗದ ಅಲ್ಲಿ ಕ್ರೀಡೆ ವ್ಯರ್ಥ ಆಯ್ತಿಲ್ಲ. ಅದರಂತೆ ಇಲ್ಲಿ ಕೂಡ ಚಂಚಲ ನೇತ್ರಗಳುಳ್ಳ ಮೈತ್ರಿಯೇ ಕಾಮನ ವಿರಹಿತ. ಯಾಕಲ್ಲಿ ಫಲ ಇಲ್ಲಂದ್ರೆ ಫಲದ ಆಪೇಕ್ಷೆಯಿಂದ ಕರ್ಮ ಇಲ್ಲಲ್ಲ. ಫಲದ ಆಪೇಕ್ಷೆ ಇಲ್ಲದೆ ಕರ್ಮ. ಹಾಗಾಗಿ ಅಂತಹ ಉದಾಹರಣೆಗಳು ಜಗತ್ತಿನಲ್ಲಿ ಸಾಕಷ್ಟು ಸಿಗ್ತಾವ. ನಾವು ಒಬ್ಬ ರೈತ ಭೂಮಿಯಲ್ಲಿ ಬೀಜವನ್ನು ಹಾಕ್ತಾನೆ. ಆತ ಫಲದ ಆಪೇಕ್ಷೆ ಇಟ್ಟು ಹಾಕ್ತಾನೋ ಅಥವಾ ಆಪೇಕ್ಷೆ ಇಲ್ಲದೆ ಹಾಕ್ತಾನೋ? ಆಪೇಕ್ಷೆ ಇಟ್ಕೊಂಡೇ ಹಾಕ್ತಾನೆ. ಆವಾಗ ದೈವಾನುಕೂಲತೆಯಿಂದ ಕರ್ಮಗಳು ಜರುಗುತ್ತಾವ. ಕರ್ಮಗಳು ಶಾಸ್ತ್ರಕ್ಕೆ ಇಳಿದವರಿಗೆ ಬಹಳ ಪಕ್ಕ ಉದಾಹರಣೆ ಇದು. ದೈವಾನುಕೂಲತೆ. ನಮ್ಮ ಹೊಲಗಳು ನಮಗೆ ಬೆಳೆಯಂಗಿಲ್ಲ, ನಮ್ಮ ದೈವವೇ ಭೂಮಿಯಿಂದ ಬೆಳೆ ಬಂದಂಗಾಗ್ತದೆ. ಹೊಲನೇ ಬೆಳಿತೇವಂದ್ರೆ ಹೊಲಗಿದ್ದವರು ಹೊಲ ಮಾರಬಾರಾಗಿತ್ತಲ್ಲ. ಹೊಲ ಬೆಳೆದೆಲ್ಲ ಒಕ್ಕಲ್ತನ ಮಾಡಿ ನಮಗೆ ನಷ್ಟ ಆಗ್ಯದ, ಸಾಲ ಆಗ್ಯದ, ಸೂಲ ಆಗ್ಯದ ಅಂತ ಹೊಲ ಮಾರ್ತಾರೋದಿಲ್ಲ. ಅರ್ಥಾತ್ ಏನಾಯಿತು? ಬೆಳೆ ಬರಲಿಲ್ಲ. ಅದೇ ಹೊಲ ಪಕ್ಕದವನಿಗೆ ಮಾರ್ತಾರೆ. ಇವರಿಗೆ ಎಷ್ಟು ವರ್ಷ ಬೆಳೆ ಬರದಿದ್ರು ಕೂಡ ಒಂದೇ ವರ್ಷದಲ್ಲಿ ಅವ್ರಿಗೆ ಬೆಳೀತದೆ ಹೊಲ. ಅಂದರೆ ಭೂಮಿ ಬೆಳೀತೆ ಅಂತಿದ್ದೋ, ಬೀಜ ಬೆಳೀತದೋ, ದೈವ ಬೆಳೀತದೋ? ದೈವ ಇದ್ದರೆ. ಹಾಗಾಗಿ ಅವನು ಫಲಗಳ ಇಚ್ಛೆ ಇಲ್ಲದೆ ಸಾಧನೆಗಳು ಫಲ ಅಪೇಕ್ಷೆ ಇಲ್ಲದೆ ನಾನು ಈ ಕರ್ಮ ಮಾಡುವನು ಅಂತ ಕರ್ತೃತ್ವ ಬುದ್ಧಿ ಇಲ್ಲದೆ ಜ್ಞಾನಿಯ ಕರ್ಮವು ಸ್ವರ್ಗ ನರಕಾದಿ ಫಲಗಳನ್ನು ಕೊಡುವುದಕ್ಕೆ ಯೋಗ್ಯವಾಗಿರುವುದಿಲ್ಲ.
ಇಲ್ಲಿ ಒಂದೇ ರೀತಿ ಇದೇನೋ ದೋಷ ಅದ ಅಲ್ಲಿ ಆಗ್ಲಿಲ್ಲ ಮಕ್ಕಳು, ಇಲ್ಲಿ ಹೆಂಗಾಗೋದಿಲ್ಲ ಅಂದರೆ ಇದು ಹಿಂಗಾದಂತ ಹೇಳ್ತಾರೆ ಅವರು. ಅದೇ ಕೆಲವು ಕಡೆ ರೈತ ಇಲ್ಲಿಯೋ ತನಗೆ ಕಾಣಲಾರ್ದಂಗೆ ಇಲ್ಲೋ ದಾರಿಲಿ ಹೋಗುವಾಗ ತಾನೇನು ಬೆಳಿಬೇಕಂತನ ಅವು ಯಾರು ಬಿತ್ತಲಾರ್ದ ಜಾಗದಲ್ಲಿ ಅಲ್ಲೊಂದು ಇಲ್ಲೊಂದು ಕಾಳು ಬಿದ್ದು ಎಂತೆಂತ ತೆನೆ ಬಿಟ್ಟಿರ್ತಾವೆ. ಅದನ್ನ ಯಾರು ಫಲ ಇಚ್ಛೆ ಮಾಡಿ ಯಾರನ್ನ ಬಿತ್ತಾರೆ ಅನ್ನೋದು ಫಲದ ಅಪೇಕ್ಷೆ ಇಲ್ಲ ಅಲ್ಲಿ. ಅದಕ್ಕಾಗಿ ರೈತನಿಗೆ ಬೆಳೆ ಬರದಿದ್ರೆ ದುಃಖ ಆಗ್ತದಿಲ್ಲ, ಬಂದರೆ ಸಂತೋಷ ಆಗ್ತದೆ. ಆ ದಾರಿಯಲ್ಲಿ ಬೆಳೆದವಲ್ಲಪ್ಪ ಅವಕ್ಕೆ ಬೆಳೆ ಬಂದ್ರೂ ಸುಖ ಇಲ್ಲ, ಬರದಿದ್ರೂ ನಷ್ಟ ಇಲ್ಲ. ಯಾಕಂದರೆ ಆ ಕರ್ಮ ಅಭಿಮಾನದಿಂದ ನಡೆದಿಲ್ಲ, ನಿರಭಿಮಾನದಿಂದ ನಡೆದ. ಹಾಗಾಗಿ ಇಲ್ಲಿ ಅವನ ಅಜ್ಞಾನ ನಿವೃತ್ತಿಯಾಗಿದೆ. ಅದಕ್ಕಾಗಿ ಅವನ ದೇಹ ಇಂದ್ರಿಯಾದಿಗಳು ಕೂಡ ನಿವೃತ್ತಿ ಆಗಿಬಿಟ್ಟಾವ. ನಿವೃತ್ತಿ ಆದಾಗ ಆ ಇಂದ್ರಿಯಾದಿಗಳು ಪ್ರವೃತ್ತಿ ಆಗೋದಿಲ್ಲ. ಎಲ್ಲಿವರೆಗೂ ಅಂದರೆ ಒಂದು ಹಲ್ಲಿ ಇರ್ತದೆ, ಹಲ್ಲಿ ನೋಡಿರಲ್ಲ, ಹಲ್ಲಿ ಅದು ಓಡ್ತದ, ಗೋಡೆ ಇರ್ತದ, ಏನೇನು ಮಾಡ್ತದ, ಯಾವುದೋ ಸಮಯದಲ್ಲಿ ಕೆಳಗೆ ಬಿದ್ದರೆ ಬಾಲ ಕಡೆಗೆ ಆಗ್ತದೆ. ಆ ಬಾಲ ಅಲಗಾಡ್ತದೆ ಸ್ವಲ್ಪ ಹೊತ್ತು, ಹೌದಲ್ರಿ? ಅದು ಹಲ್ಲಿಯ ದೇಹದಿಂದ ಬಾಲ ಕಡೆಗೆ ಆಗ್ಯದ. ನಾ ಇದನ್ನ ಹೇಳ್ಬೇಕಾಗ್ಯದ, ಬಾಲ ಕಡೆಗೆ ಆಗ್ಯದಿಲ್ಲ. ಹಾವಿನ ಬಾಲ ಕೂಡ ಹಾವಿನಿಂದ ಕಡೆಗೆ ಆಗ್ಯದ, ಸ್ವಲ್ಪ ಹೊತ್ತು ಅಲಗಾಡ್ತದ. ಹೆಂಗ ಸಂಬಂಧ ಹೆಂಗದಂತ ದೇಹದಿಂದ ಕಡೆಗೆ ಆಗ್ಯದ, ಅಲ್ಲೇ ಕೆಲಸ ಮಾಡ್ತದ, ಹೌದಲ್ಲ? ಅದೇ ರೀತಿ ಜ್ಞಾನ ಆದ ಮೇಲೆ ಅವನ ದೇಹ ಇಂದ್ರಿಯಾದಿಗಳು ಕಡೆಗಾಗಿ ಕಾರ್ಯ ಮಾಡ್ತಾವ. ಬಾಲ ಕಡೆಗಾಗಿ ಕಾರ್ಯ ಮಾಡ್ತದಿಲ್ಲ, ದೇಹಕ್ಕೆ ಅಂಟಿ ಮಾಡಂಗಿಲ್ಲ. ಹಾವಿನ ಬಾಲ ಕಡೆಗಾಗಿ ಕಾರ್ಯ ಮಾಡ್ತದ. ಅದಕ್ಕಾಗಿ ಜ್ಞಾನಿ ಯಾವಾಗ ಜ್ಞಾನ ಆಗ್ಯದ, ದೇಹ ಇಂದ್ರಿಯಾದಿಗಳು ಕಡೆಗಾಗಿನೇ ಕಾರ್ಯ ಮಾಡ್ತವಿನ ಆಯುಷ್ಯದ ತನ ಕೂಡಿ ಕಾರ್ಯ ಮಾಡಂಗಿಲ್ಲ, ಕೂಡಿ ಕಾರ್ಯ ಮಾಡಂಗಿಲ್ಲ ಅಂತ ಅರ್ಥ ಮಾಡಬೇಕಿಲ್ಲಿ. ಹಾಗಾಗಿ ಕರಡಿಗೆಯಿಂದ ಕರ್ಪೂರವನ್ನು ಕಳೆದೊಡೆ ಆ ಪರಿಮಳವಿಹುದು ಕರ್ಪೂರ ಮಿರ್ಪ ಪರಿಯಂತೆ ತಿಳಿಯಲು ಅವಿದ್ಯೆ ಉಂಟು ಎನಿಪದು ನಿರವಿದ್ಯನೊಳಗೆ ಅದು ಪುಷಿದೋರ್ಕೆ. ಬಾಲ್ದಾಗ ಜೀವ ಅದಂತ ಅನಿಸ್ತದಿಲ್ಲ, ಆದೇನಲ್ಲಿ ಜೀವ. ಅದರಂತೆ ಇನ್ನೊಂದು ಪ್ರಮಾಣ, ಕರಡಿಗೆ ಅಂದರೆ ಕರ್ಪೂರ ಡಬ್ಬಿಯಿಂದ ಆ ಕರ್ಪೂರನ ಹೊರಗೆ ತೆಗೆದು ಸುಡನ ಸುಡು ಅಥವಾ ಬೇರೆ ಕಡೆ ಇಡು. ಅದರಲ್ಲಿರುವ ವಾಸನೆ ಏನದ, ಕರ್ಪೂರದ ವಾಸನೆ ಹೇಗಿದೆ ಹಾಗೇ ತೋರ್ತದೆ. ಆದರೆ ಅಲ್ಲಿ ಆದೇನು ಕರ್ಪೂರ ಇಲ್ಲ. ಅದರಂತೆ ಜ್ಞಾನದಿಂದ ಅಜ್ಞಾನವು ನಷ್ಟವಾಗ್ಯದ. ಯಾರಿಗೆ? ಜ್ಞಾನಿಗೆ ಜ್ಞಾನದಿಂದ ಅಜ್ಞಾನ ನಷ್ಟ ಆಗ್ಯದ. ಅದು ವಾಸನಾ ರೂಪದಿಂದ ಕಿಂಚಿತ್ತು ಇದ್ದೇ ಇರುವುದು. ವಾಸನಾ ರೂಪದಿಂದ ಆದಲ್ಲ, ಅದು ಎಷ್ಟು ದಿನ ಇರ್ತದ? ಸ್ವಲ್ಪ ದಿನ ಇದ್ದು ಆ ಪೆಟ್ಟಿಯಿಂದ ಕರ್ಪೂರನೂ ಹೋಗ್ಯದ ಮೊದಲು, ಆಮೇಲೆ ಅದರ ಜೊತೆ ವಾಸನೆ ನಂತರ ಹೋಗ್ತದೆ. ಅದೇ ರೀತಿಯಾಗಿ ಜ್ಞಾನಿಯ ಕರ್ಮಗಳ ಹೇಗಾಗ್ಯಾವಂದ್ರೆ ಮೊದಲೇ ಸುಟ್ಟು ಹೋಗ್ಯಾವ, ಕರ್ಮಗಳ ವಾಸನೆಗಳವ. ಕರ್ಪೂರ ಇಲ್ಲದ ವಾಸನೆ ಎಷ್ಟು ದಿನ ಇರ್ತಾವ? ಸ್ವಲ್ಪ ದಿವಸ ಹೋಗ್ತಾವ. ಅದೇ ಪ್ರಕಾರವಾಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟ ಶಕ್ತಿ ಅಂತ ಬರೀತಾರೆ. ಮತ್ತೆ ಈಗ ಹಾವಿನ ಹಲ್ಲಿಂದ ಹೇಳಿದ್ರೆ ವಿಶಿಷ್ಟವಾದ ಶಕ್ತಿ ಆದಲ್ಲಿ ಇಲ್ಲಿ ಬಾಲದಲ್ಲಿ, ಇಲ್ಲಂದ್ರೆ ಎಲ್ಲಿದು ಬಂತದು? ಅದರಂತೆ ಅಜ್ಞಾನ ಅಂಶವು ನಷ್ಟವಾದರೂ ಕೂಡ ವಿಕ್ಷೇಪ ಶಕ್ತಿ ಇರ್ತದೆ, ವಿಕ್ಷೇಪ ಇರ್ತದ.
ಆಗ ವಿಶಿಷ್ಟ ಅಜ್ಞಾನ ಅಂಶವೂ ಇರುವುದು. ಅದರ ಮೂಲಕ ಜ್ಞಾನಿಯ ದೇಹಿಯ ಇಂದ್ರಿಯಾದಿಗಳು ವ್ಯವಹಾರವುಳ್ಳವುಗಳಂತೆ ಪ್ರತೀತಿಯಾಗುತ್ತವೆಂದು ತಿಳಿ. ಆದರೂ ಯಾವೊಂದು ದೋಷ ಇಲ್ಲ, ಯಾವುದು ದೋಷ ಇಲ್ಲ. ಯಾಕಂದರೆ ಆ ವಾಸನೆಯಿಂದ ನೀನು ಯಾವುದೇ ಮಂಗಲ ಕಾರ್ಯವನ್ನು ಮಾಡೋಕ್ಕೆ ಬರೋದಿಲ್ಲ. ಬರ್ತದೇನು? ಅದೇ ರೀತಿ ಆತ್ಮನಲ್ಲಿ ಆ ಅಜ್ಞಾನ ಲೇಷವು ತೋರುವುದು ಕೂಡ ಯಾವ ಕರಡಿಗೆಯಲ್ಲಿ ಕರ್ಪೂರ ಹೇಗೆ ಸುಳ್ಳು, ಅದೇ ರೀತಿಯಾಗಿ ಈ ಒಂದು ಅಜ್ಞಾನ ಲೇಷವು ಕೂಡ ಜ್ಞಾನಿಯಲ್ಲಿ ಮಿಥ್ಯೆ ಆಗಿರುವುದು, ಸುಳ್ಳು ಆದ್ರೂ ತೋರ್ತದಲ್ಲ. ಅದೇ ಪ್ರಕಾರ ವರಯೋಗಿಗಳು ತೋರ್ಪ ಕರ್ಣ ಧರ್ಮಾವಳಿ ಪುರಿದು ಇಟ್ಟ ಬಿತ್ತಿನ ಪರಿಯಂತೆ ಮರಳಿ ಭಾವ ಅಂಕುರಕ್ಕದು ಹೇತುವಲ್ಲೆಂದು ತರುಣಿ ನೀನು ಅರಿಯುವುದು. ಇದು ವಿವಾದ ಅಂದ್ರು. ಅವಿವಾದ, ವಾದ ಮಾಡಕ್ಕಾಸ್ಪದ ಇಲ್ಲ. ಯಾಕಂದ್ರೆ ವರಯೋಗಿಗಳು ಅಂದ್ರು, ಇದನ್ನು ಬಿಡಬಾರದು. ಯೋಗಿ ಅಂತ ಅಷ್ಟೇ ಕರೆಯುವುದಾಗಿತ್ತಲ್ಲ. ಈಗ ಯೋಗಿಗಳು ಬಹಳ ಮಂದಿ ಯಾರು ಜಗತ್ತಿನಲ್ಲಿ. ಆದ್ರೆ ಇಲ್ಲಿ ಹೇಳ್ತಕ್ಕಂಥ ಮಾತು ಜ್ಞಾನ ಸಿದ್ಧನಾದ ದೃಢ ಪರೋಕ್ಷ ಜ್ಞಾನವುಳ್ಳಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ, ಆತ ವೈಯಾಕಾರಣಿ ಇರಬಹುದು, ಮೌನಿಯಾಗಿರಬಹುದು, ಒಟ್ಟಿನಲ್ಲಿ ಬ್ರಹ್ಮನಿಷ್ಠ. ಆತನಲ್ಲಿ ತೋರ್ಪ ಅಂದರೆ ಕಾಣ್ತಾವಲ್ಲ. ಏನು ಕಾಣ್ತಾವ? ನಿಮಗೇನು ಕಾಣ್ತಾವ ಅವೆಲ್ಲವೂ ಆತನಲ್ಲಿ ಕಾಣ್ತಾವ. ಆತನಲ್ಲಿ ಏನು ಕಂಡವ ಅವು ನಿಮ್ಮಲ್ಲಿ ಕಾಣ್ತಾವ. ನಮಗೂ ದೇಹ ಕಾಣ್ತದ, ಆತಂದು ದೇಹ ಕಾಣ್ತದ. ಆತನಿಗೆ ಕರ್ಮೇಂದ್ರಿಯಗಳವ, ಜ್ಞಾನೇಂದ್ರಿಯಗಳವ, ಅಂತಃಕರಣಗಳವ. ನಮಗೂ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ. ಅಂತಃಕರಣ ಅವಂದ್ರೆ ಅವುಗಳ ಧರ್ಮಗಳಾವಲ್ಲ. ಅವುಗಳ ಧರ್ಮ ಬೆಂಕಿಗೆ ಸುಡುವುದೇ ಧರ್ಮ. ಬೆಂಕಿ ಎಲ್ಲಿವರೆಗಾದ ಅಲ್ಲಿ ಸುಡುತ್ತದೆ, ಅದರ ಧರ್ಮ. ಹಾಗೆ ಇಂದ್ರಿಯಾದಿಗಳು ಆವಂದ್ರೆ ಅವುಗಳ ಧರ್ಮ ಇರ್ತಾವಂತ. ಇದ್ರೂ ಕೂಡ ಅವು ಹೇಗಿದಾವಂದ್ರೆ ಪುರಿದಿಟ್ಟ ಬಿತ್ತಿನ ಪರಿಯಂತೆ, ಹುರಿದ ಬೀಜದ ರೀತಿಯಂತೆ. ಶೇಂಗಾ ಬಿತ್ತರೆ ಒಂದು ಕಾಳು ಬಿತ್ತಿದ್ರೆ ಒಂದು 50, 100, 2 ಬುಡ್ಡಿಯ ಫಲ ಬರ್ತಾವ ವಾಪಸ್. ಅದೇ ಶೇಂಗಾ ಬೀಜ ಹುರಿದ ಮೇಲೆ ಅದನ್ನು ಎಂಥದ್ರಲ್ಲಿನ ಹಾಕಿ ಬೆಳೆಸೋದು ಬಿಡೋದಿಲ್ಲ. ಪುರಿದ ಬೀಜದ ಪರಿಯಂತೆ ತಿರುಗಿ ಭೋಗಕ್ಕೆ ಸಾಧನವಿನ ಅಂಕುರಕ್ಕೆ ಸಾಧನವಲ್ಲ. ತಿಂದು ಮುಗಿಸೋಕೆ ಬರ್ತದ ಶೇಂಗಾ ಹುರಿದ ಮೇಲೆ, ಬಿತ್ತಿ ಬೆಳೆಗೆ ಬರ್ತದೇನು? ಅದರಂತೆ ಜ್ಞಾನ ಸಿದ್ಧನಾದ ಯೋಗೀಶ್ವರನಲ್ಲಿ ದೇಹ ಇಂದ್ರಿಯಾದಿಗಳ ವ್ಯವಹಾರವು, ದೇಹದ ವ್ಯವಹಾರ ಏನದ? ದೇಹದ ವ್ಯವಹಾರ ಜನನ ಮತ್ತು ಮರಣ. ಮತ್ತು ಇಂದ್ರಿಯಾದಿಗಳಲ್ಲಿ, ಪಂಚ ಇಂದ್ರಿಯಗಳಲ್ಲಿ ಪಂಚ ಧರ್ಮಗಳವ. ಕಣ್ಣಿಗೆ ನೋಡುವ ಧರ್ಮ, ಕಿವಿಗೆ ಕೇಳುವ ಧರ್ಮ. ಇದೇ ಪ್ರಕಾರವಾಗಿ ಕರ್ಮೇಂದ್ರಿಯಗಳು ಕೂಡ ಆ ಬಾಯಿಗೊಂದು ಧರ್ಮ ಅದ, ಕಾಲಿಗೊಂದು ಧರ್ಮ ಅದ, ಕೈಗೊಂದು ಧರ್ಮ ಅದ. ಇವು ಯಾಕ್ರಿ ಈ ಧರ್ಮ ಜ್ಞಾನ ಆದ್ಮೇಲೆ ಧರ್ಮ ಹೋಗ್ಬೇಕಲ್ಲ ಅಂದ್ರೆ ಅದಂಗೆ ಹೋಗ್ತದ? ಧರ್ಮ ಅದು ಇರತಾನೆ ಇರ್ತದೆ, ಬೆಂಕಿ ಇರೋದನ್ನ ಸುಡುತ್ತದ. ಅದೇ ಪ್ರಕಾರವಾಗಿ ಬಿತ್ತಲಿಕ್ಕೆ ಹೇಗೆ ಬರುವುದಿಲ್ಲವೋ ಹಾಗೆ ಪ್ರಾರಬ್ಧ ಕರ್ಮವನ್ನು ಉಪಭೋಗಿಸಲಿಕ್ಕೆ ಕಾರಣ. ಸಂಚಿತ ಆಗಮಂತ ಮೊದಲು ಹೋಗ್ಯಾವ, ವರ್ತಮಾನ ಆದಲ್ಲ. ಈಗ ಇದನ್ನೇನು ಮಾಡ್ತಾನ? ಉಪಭೋಗ. ಏನು ದೊರಕಲೇನು ಅದರೊಳು ಸಂತುಷ್ಟಿ.
ಮಾನ ಬಂದರೂ ಅಷ್ಟೇ, ಅಪಮಾನ ಬಂದರೂ ಅಷ್ಟೇ, ಆತಗ ಐಷಾರಾಮಿ ಭೋಗ ಸಿಕ್ಕರು ಅಷ್ಟೇ, ದರಿದ್ರತೆ ಸಿಕ್ಕರು ಅಷ್ಟೇ, ಕಾಶಿ ಅಷ್ಟೇ, ಸ್ಮಶಾನ ಅಷ್ಟೇ, ಕೈಲಾಸ ಅಷ್ಟೇ, ಮನೆ ಅಷ್ಟೇ, ಮಠ ಅಷ್ಟೇ. ಹೀಗಿರುವಾಗ ಆತನ ಪ್ರಾರಬ್ಧ ಕರ್ಮ ಅಂಕುರವಲ್ಲ, ಜನ್ಮಾಂತರಕ್ಕೆ ಅವು ಬೀಜ ಅಲ್ಲ. ಹುರಿದ ಬೀಜ ಬೆಳಿಲಿಕ್ಕೆ ಅಲ್ಲಲ್ಲ ಅವು. ಅದೇ ರೀತಿ ಈ ವಿಷಯದಲ್ಲಿ ವಾದ ವಿವಾದವನ್ನು ಮಾಡುವುದು ಅಸಂಭವ ಆಗಿದೆ. ವಾದ ವಿವಾದ ಮಾಡೋದು ಇಲ್ಲದ ಅಸಂಭವ ಅಂತ ಹೇಳಿದ್ಮೇಲೆ ಇನ್ನೇನು ಮುಂದಿನ ಮಾತು ಹೇಳಂಗೆ ಇಲ್ಲ. ಎಲ್ಲ ನಾವು ಮಾಡ್ತೇವೆ ಅಂದರೆ ಮಾಡಬಹುದು ಇಲ್ಲ ಅಂತಲ್ಲ. ಆದರೆ ಪ್ರಪಂಚದಲ್ಲಿ ಮಾಡಲಿಕ್ಕೆ ಅವಕಾಶ ಅದ. ಪಾರಮಾರ್ಥದಲ್ಲಿ ಮಾಡಲಿಕ್ಕೆ ಹೋದರೆ ಅಪಜಯನಾದ ವಿನ ಜಯ ಅಂತ ಇಲ್ಲ ನೋಡ್ರಿ, ಇದು ಸ್ಪಷ್ಟ. ಯಾಕೆ ಜಿಲ್ಲಾ ಕೋರ್ಟ್ಗಳವ, ಎಲ್ಲಿ ಏನಾದ್ರೆ ಮತ್ತೆ ಯಾವ್ದು ಹೈಕೋರ್ಟ್ ಅದ, ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಎಷ್ಟೋ ನ್ಯಾಯಗಳು ಜಿಲ್ಲಾದಲ್ಲಿ ತಪ್ಪು ನಿರ್ಣಯ ಆದದ್ದು ಹೈಕೋರ್ಟಲ್ಲಿ ಬೇರೆ ನಿರ್ಣಯ ಆಗ್ಯಾವ. ಹೈಕೋರ್ಟಲ್ಲಿ ತಪ್ಪಾದದ್ದು ಸುಪ್ರೀಂ ಕೋರ್ಟಲ್ಲಿ ಕೂಡ ನ್ಯಾಯವನ್ನು ಪಡ್ಕೊಂಡರಾರ. ಅಂದ್ರೆ ಏನೋ ಪ್ರಪಂಚದವು ಮಾಡಬಹುದು ಅಂತ ಅರ್ಥ ಆಯ್ತಿಲ್ಲ ವಾದ. ಇಲ್ಲಿ ಆಗಲ್ಲ ಅಂದ್ರೆ ಅಲ್ಲಿ ಹೋಗ್ತೀವಿ. ಆದ್ರಂಗ ತಿಳ್ಕೊಂಡು ಮತ್ತೆ ನೀನು ಅದೇ ಪ್ರಕಾರ ಮಾಡಕ್ ಹೋಗಿದ್ದಿ. ಪಾರಮಾರ್ಥದಲ್ಲಿ ಕೋರ್ಟ್ ಆವ. ಯಾವುದೇ ಕೋರ್ಟಿಗೆ ಹೋದ್ರು ಕೂಡ ಪಾರಮಾರ್ಥ ಜಜ್ಮೆಂಟ್ ಅಂತ ಒಂದು ಕೋರ್ಟ್ ಆವ. ಪಾರಮಾರ್ಥ ಜಜ್ಮೆಂಟ್ ಅಲ್ಲಿ ಏನಾದ, ಇದೇ ಒಂದೇ ನಿರ್ಣಯವಿನ ಇದಕ್ಕಿಂತ ಬದಲಾವಣೆ ಮಾಡುವಂತ ಯಾವ ವಾದ ಇರಲಿ ವಿವಾದ ಇರಲಿ ಅದೇ ನ್ಯಾಯ, ಅದೇ ಸಮ್ಮತ. ಹಾಗಾಗಿ ಅಲ್ಲಿ ಹೋಗಿ ಇಷ್ಟು ಒದ್ದಾಡಿ ನೀ ಜಯ ಆಗ್ಬೋದು ಪ್ರಪಂಚದಲ್ಲಿ. ಆದರೆ ಪಾರಮಾರ್ಥದಲ್ಲಿ ಈ ವೇದಾಂತವನ್ನ ಬಿಟ್ಟು ಮತ್ತೆ ನೀನು ಅಲ್ಲೋಗಿ ವಾದ ಮಾಡ್ತೀನಿ. ಅಲ್ಲೋಗಿ ಅವರು ಹೇಳಿದ್ದು ಸಿದ್ಧಾಂತ ಹಿಂಗೆ ಹೇಳಿತು, ನೈಯಾಯಿಕರು ಹಿಂಗೆ ಹೇಳಿದರು, ಚಾರ್ವಾಕರು ಹೀಗೆ ಹೇಳಿದರು. ಈ ರೀತಿ ಷಣ್ಮತದವರ ಕೋರ್ಟಿಗೆ ಹೋದರೂ ಕೂಡ ಈ ಜಜ್ಮೆಂಟೇ ಫೈನಲ್ಲು. ಅದಕ್ಕಾಗಿ ವಾದ ವಿವಾದ ಮಾಡಿ ತಲೆ ಕೆಡಿಸಿಕೊಂಡು ಕಾಲ ಹರಣವನ್ನು ಮಾಡಬೇಡ ಅಂತ ಅರ್ಥ. ಅದು ನೋಡಿಲ್ಲ ಪಾರಮಾರ್ಥ ಜಜ್ಮೆಂಟ್ ನಿಮ್ಮಲ್ಲಿ ಆದ. ಹಾಗಾಗಿ ಯಾವಾಗ ಜಡ ದೇಹಾದಿಗೆ ತಾನು ಬೆರೆತೆಂದು ಕಂಡನೋಳ್ ತೊಡರ ಅವಿದ್ಯೆ ಮುಂದಿನವೋಳ್, ತೊಡರದು ಅವಿದ್ಯೆ ಮುಂದಿನವೋಳ್, ಬಿಡುಗಡೆಯಾದ ಅಹಿ ಚರ್ಮದಂತೆಂದು ಮೆಲ್ಲಡೇಳೆ ತಿಳಿ ತತ್ವಬಹುದಿದು. ಬಹಳ ಮುಖ್ಯವಾದ ದೃಷ್ಟಾಂತ ಕೊಡ್ತಾರೆ. ಇವೆಲ್ಲ ಒಬ್ಬ ಸ್ಥಿತ ಪ್ರಜ್ಞನ ಲಕ್ಷಣಗಳು. ಒಬ್ಬ ಜ್ಞಾನಿ ಜ್ಞಾನ ಆದ ನಂತರ ಪ್ರಾಣ ಇರೋ ತನ ಬದುಕಿ ಜಗತ್ತಿನಲ್ಲಿ ಹೇಗೆ ಇರುತ್ತಾನೆ, ಅವನ ಲಕ್ಷಣ ಏನು ಅನ್ನೋದು ಬಹಳ ಮುಖ್ಯ. ಇದು ತಿಳಿಲಿಲ್ಲ ಅಂದರೆ ನಾವೆಷ್ಟು ಶಾಸ್ತ್ರ ಕೇಳಿದ್ರು ಕೂಡ ಪ್ರಯೋಜನ ಆಗೋದಿಲ್ಲ. ಅದಕ್ಕಾಗಿ ಎಂತೆಂಥ ದೃಷ್ಟಾಂತಗಳು ಕೊಡ್ತಾರೆ ನೋಡ್ರಿ ಅವರು. ಜಡದೇಹಾದಿಗೆ ತಾನು ಬೆರೆತೆಂದು ಕಂಡವನು ಏನು ಕಂಡನವನು? ಈ ಜಗತ್ತು ಮತ್ತು ದೇಹ ಅಂದ್ರೆ ಅಷ್ಟೇ, ಜಗತ್ತು ಅಂದ್ರೆ ಅಷ್ಟೇ. ಮತ್ತು ಎಲ್ಲದಕ್ಕೂ ದೇಹ ಅಂತ ಅನ್ಬೇಕಲ್ರಿ. ಕೆಲವಕ್ಕೆ ಜಗತ್ತು ಅಂತಾರೆ ಮತ್ತು ಇವಕ್ಕೆ ದೇಹ ಅಂತಾರ. ಇವು ಎರಡು ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಬಹಳ ಸಲ ನೀವು ಕೇಳಿರಿ. ಒಂಟಿಯಾಗಿ ನೋಡಿದಾಗ ಇದಕ್ಕೆ ದೇಹ ಅಂತ ಕರೆದರು. ಇಂಥ ಹಲವು ದೇಹದ ಸಮೂಹಗಳನ್ನು ನೋಡಿದಾಗ ಜಗತ್ತಂದ್ರು. ಅದಕ್ಕೆ ದೃಷ್ಟಾಂತ ಹೇಳಿ, ಮನೆ ಮುಂದೆ ತೆಂಗಿನ ಗಿಡ ಅದ,
ಅವ್ರ ಮನೆ ಮುಂದೆ ತೆಂಗಿನ ಗಿಡ ಭಾಳ ಚಂದ ಅಂತೀವಿ. ಅದೇ ಮಾಲಕನ ಹೊಲದಲ್ಲಿ 3 ಎಕರೆ ತೆಂಗಿನ ಗಿಡಗಳೇ ಅವಂದೇ ಅದು. ಅವನ ಮನೇಲಿ ನೋಡಿದಾಗ ತೆಂಗಿನ ಗಿಡ ಅಂತೀವಿ, ಅಲ್ಲಿ ಹೊಲದಾಗ ಬೆಳೆದಕ್ಕೆ ತೆಂಗಿನ ತೋಟ ಅಂತೀವಿ. ಯಾಕಂದರೆ ಹಲವು ಗಿಡಗಳ ಸಮೂಹಕ್ಕೆ ತೋಟ ಅಂತೀವಿ. ಒಂಟಿಯಾಗಿ ನೋಡಿದಾಗ ಗಿಡ ಅಂತ ಕರೆದೀವಿ. ಅದಕ್ಕಾಗಿ ಮಹಾತ್ಮರು ನಮ್ಮನ್ನು ನಾವು ನೋಡಿದಾಗ ದೇಹ ಅನ್ನಬೇಕು. ಇಂಥ ಹಲವು ದೇಹದ ಸಮೂಹಗಳೇನು, ಸಮೂಹ, ಗುಂಪ, ಕದಂಬ, ರಾಶಿ, ಕುಂಪಿ, ಹಲವು ಶಬ್ದಗಳಿವು. ಅವೆಲ್ಲ ನೋಡಿದಾಗ ಜಗತ್ತಂತ ಕರೆದು. ಇರಲಿ, ಜಗತ್ತು ದೇಹ ಅಂತಕ್ಕಂಥ ಅವಲ್ಲ, ಇದು ಜಡ ಅದೋ, ಇದಕ್ಕೆ ಚೇತನ ಅದೋ. ಸ್ವಯಂ ಇತರದ್ಯತ್ಯ ಶೂನ್ಯತ್ವಂ ಜಡತ್ವ. ಯಾವುದೇ ರೀತಿಯಿಂದ ನೀನು ವಿಚಾರ ಮಾಡಿ ನೋಡಿದರೂ ಕೂಡ ಈ ದೇಹ ಅನ್ನುವಂಥದ್ದು ಜಡ ಅಂತ. ಅಂದರೆ ನಾನು ಯಾರು ಅನ್ನುವ ಜ್ಞಾನ ಈ ದೇಹಕ್ಕೆ ಇಲ್ಲ, ಮತ್ತು ಈ ಜಗತ್ತು ಏನು ಅನ್ನುವ ತಿಳಿಯುವ ಜ್ಞಾನ ಕೂಡ ಅದಕ್ಕಿಲ್ಲ. ಜಡ. ಮತ್ತು ಚೇತನ ಇದ್ದಂಗೆ ಕಾಣ್ತದಲ್ರಿ ಅಂದರೆ ಚೇತನ ಇದ್ದಂಗಲ್ಲ. ಚೇತನ ನೀನು ಇದ್ದೆ ಅಂತ ಅಚೇತನವಾದ ದೇಹ ಕೆಲಸ ಮಾಡಕತ್ತದ. ನೀ ತಿಳ್ಕೊಂಡು ದೇಹವೇ ಕಾರ್ಯ ಮಾಡ್ತದ ನೀ ತಿಳ್ಕೊಂಡು. ಜಾತ್ರೆಯಲ್ಲಿ ಸಣ್ಣ ಮಕ್ಕಳು ಗೊಂಬೆ ತಗೊಂಬರ್ತಾರೆ. ಈಗ ಭಾರಿ ಗೊಂಬೆಗಳು. ಅವಾಗೇನು 1 ರೂಪಾಯಿ ಕೊಟ್ಟರೆ ಗೊಂಬೆ ತಗೊಂಡು ಊದಿಕೆ ಅಂತ ಬರ್ತದೆ ಹುಡುಗರು. ಈಗ 1000, 500, 2000 ಗೊಂಬೆಗಳು. ಅವಕ್ಕೆಲ್ಲ ಏನು ಮನುಷ್ಯರ ನರ್ತನ ಮಾಡಿದಂಗೆ ಒಂದು ಚಾವಿ ಇರ್ತದೆ. ಆ ಚಾವಿ ಮಾಡಿದ್ರೆ ಆಯಿತು, ಅದು ಕುಣಿತದ, ನರ್ತನ ಮಾಡ್ತದ, ತಿರುಗ್ತದ, ಏನೇನೋ ಮಾಡ್ತದ. ಅದು ಪ್ಲಾಸ್ಟಿಕ್ ಅದಲ್ಲ, ಅದಕ್ಕೆ ಅದ್ರಾಗೇನು ಶಕ್ತಿ ಅದ, ಅದು ಅಲ್ಲಿದ್ದು ತಿರುಗಕತ್ತದ. ಬೇರೆ ಶಕ್ತಿಯನ್ನು ತಗೊಂಡು ಅದು ತಿರುಗುತ್ತದೆ ವಿನ ಸ್ವತಃ ತಿರುಗುವಂಥ ಶಕ್ತಿ ಅದಕ್ಕಿಲ್ಲ. ಅದರಂತೆ ಈ ದೇಹದ ಕಾರ್ಯಗಳು ಕೂಡ ಸ್ವತಃ ಯಾವುದು ಇಲ್ಲ. ಪ್ರಾಣವಾಯುವಿನ ಕಾರ್ಯವನ್ನು ಮೊದಲು ಮಾಡಿಕೊಂಡು ಅದು ಕಾರ್ಯ ಮಾಡ್ತದ. ಅದಕ್ಕೆ ಕಂಟ್ರೋಲ್ ಮಾಡ್ತಕ್ಕಂಥವನು ಒಬ್ಬ ಚೈತನ್ಯ ಪುರುಷನ, ಅವನೇ ಬಹಳ ಮುಖ್ಯ ಅಂತ. ಚೇತನ. ಪುಸ್ತಕ ಜಡ ಅದ, ಮೈಕ್ ಜಡ ಅದ, ಇವೆಲ್ಲ ಜಡನ. ಗೋಡೆ ಜಡ ಅದ. ಈ ಮಠನ ಮಠ ಅಂತ ಹೇಳಿದೇನು, ಮೈಕ್ ಅಂತ ಹೇಳಿಲ್ಲ, ಗ್ರಂಥ ಅಂತ ಹೇಳಿಲ್ಲ. ಯಾವುದನ್ನು ನೋಡ್ರಿ ನಾನಂತ ಹೇಳಿಲ್ಲ, ನಾನೇ ತಿಳಿಯಕತ್ತೀನಿ. ಮನೆ ಅಂದವನು ನಾನೇ, ಮೈಕ್ ತಿಳಿದವನು ನಾನೇ, ಪುಸ್ತಕ ತಿಳಿದವನು ನಾನೇ. ಇವು ಹೊರಗಿನೂ ಅದು. ಕೈ ನಾನು ಕೈ ಅಂತ ಹೇಳಿದನು, ಕಾಲು ನಾ ಕಾಲು ಅಂತ ಹೇಳಿದನು, ಕಣ್ಣು ಕಣ್ಣಂತ ಹೇಳಿಲ್ಲ, ಕಿವಿ ಅಂತ ಹೇಳಿಲ್ಲ. ಅದು ನಾನು ಹೇಳ್ತೀನಿ, ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಬಾಯಿ, ನನ್ನ ನಾಲಿಗೆ. ಅಂದರೆ ದೇಹ ಜಡ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಈ ಜಡ ದೇಹಾದಿಗೆ ತಾನು ಪರತೆಂದು ದೇಹದಲ್ಲಿ ಇದ್ದು, ಒಡಲೊಳಗಿದ್ದು, ಒಡಲಿಂಗೆ ಆಧಾರವಾಗಿ ಒಡಲ ಸೋಂಕದ ಇರುವ ಪರಿಯ ನೋಡ ಪರಮ ಚೈತನ್ಯ ನಿರಾಳ ಗುಹೇಶ್ವರ ಅಂತ ಅಲ್ಲಮ ಪ್ರಭುದೇವರು ಅದ್ಭುತವಾದ ವಚನವನ್ನು ಹೇಳ್ಯಾರ. ಅದು ಹೇಗೆ ಅಂದರೆ, ಮಠದೊಳಗೆ ಬಯಲಿದ್ದು ಮಠಕ್ಕೆ ಆಧಾರ ಆಗೋದಿಲ್ಲ. ಈ ಬಯಲಿದ್ದಿಲ್ಲ ಅಂದರೆ ನಾವಿಷ್ಟು ಜನ ಎಲ್ಲಿ ಕೊಡ್ತಿದ್ದೀವಿ? ನಮಗೆ ಕೂಡಲಿಕ್ಕೆ ಆಶ್ರಯ ಕೊಟ್ಟದ್ದು ಯಾವುದು? ಬಯಲು. ಆ ಬಯಲು ಏನು ಮಾಡೋದು? ಮಠದೊಳಗೆ ಇದ್ದು ಮಠಕ್ಕೆ ಆಧಾರ ಏನಪ್ಪ ಅಂದ್ರೆ ಬಯಲೆ. ಬಯಲಿಲ್ಲ ಮಠ ಕಟ್ಟಕ್ಕೆ ಬರಂಗಿಲ್ಲ. ಅಂದರೆ ಆಶ್ರಯ ಕೊಟ್ಟದ್ದು ಯಾವುದು? ಆಧಾರ ಕೊಟ್ಟದ್ದು ಬಯಲೆ. ಆದರೆ ಮಠಕ್ಕೆ ಸೋಂಕದೆ. ಈ ಮಠಕ್ಕೆ ಎಲ್ಲ ನೆಂಟಿರೇನು? ನಿಸ್ಸಂಗ ನೋಡ್ರಿ. ಅದಕ್ಕಾಗಿ ತೆಗೆದ್ವಿ, ಮತ್ತೆ ಹಾಕಿದ್ವಿ, ಮತ್ತೆ ಹಳೆದಾದ್ಮೇಲೆ ಮತ್ತೆ ತೆಗಿಬೋದು, ಮತ್ತೆ ಹಾಕ್ಬೋದು. ಆದರೆ ಇದ್ರಾಗಿರ್ತಕ್ಕಂಥ ಬೈಲಿ ಏನು ಮಾಡಿ ತೆಗೆದು ನಾವು 4 ದಿನ ಎಲ್ಲರೂ ಭಾಳ ಕೆಲಸ ಮಾಡಿ ಮಠ ಮಾಡಿದ್ರಿ. ಏನು ತೆಗೆದ್ರಪ್ಪ ಇದ್ರಾಗ?
ಬೈಲಿಂದ ತೆಗೆದಿಲ್ಲ, ಯಾಕಂದ್ರೆ ತೆಗಿಯಕ್ಕೆ ಬರಂಗಿಲ್ಲ ಅಂತದ್ದು. ತೆಗಿಯಕ್ಕೆ ಬಂದ್ರೆ ಅದನ್ನು ತೆಗೆದು ಹಾಕೋರು ನಾವು. ಅದಲ್ಲದೆ ಮಠ ಕಟ್ಟಕ್ಕೆ ಬರಂಗಿಲ್ಲ. ಮಠಕ್ಕೆ ಏನಾದರೂ ಮಠದ ಸಂಬಂಧ ಆ ಬೈಲಿಗಿಲ್ಲ. ಆದರೆ ಒಡಲು ಅನ್ನುವುದು ಒಂದು ಘಟ, ಅಂದರೆ ಒಂದು ಮನೆಯಲ್ಲಿ ಒಂದು ಮಠ ಇದ್ದಂಗೆ. ಒಡಲೊಳಗೆ ಇದ್ದು ಮಠದಾಗಲಿಲ್ಲ ಬೈಲು. ಅದ್ರಂಗ ನಾವು ಹೇಳ್ತಕ್ಕಂಥ ನಿನ್ನ ಸ್ವರೂಪ ಇಲ್ಲದ, ನಿನ್ನೊಳಗೆ ಅದ. ಒಡಲೊಳಗೆ ಇದ್ದು ಒಡಲಿಂಗೆ ಆಧಾರವಾಗಿ. ಈ ಶರೀರಕ್ಕೆ ಆಧಾರ ಯಾವುದು? ಅದೇ ಪರಮ ಚೈತನ್ಯ. ಮತ್ತೆ ಒಡಲ ಸೋಂಕದೆ, ಇದಕ್ಕೇನು ತಗಿಲೇದೇನು ಅಂದರೆ ಏನಿಲ್ಲ ಅಂತ. ಇರುವ ಪರಿಯ ನೋಡ, ಎಷ್ಟು ಚಂದ ದೃಷ್ಟಾಂತ ಕೊಟ್ಟಾರ ನೋಡ್ರಿ. ಇದನ್ನು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ನನಗನ್ನಿಸ್ತದ. ಹಾಗಾಗಿ ಆ ಜ್ಞಾನಿ ಜಡದೇಹಾದಿಗಳಿಗೆ ಅಂದರೆ ಅನಾತ್ಮ ವರ್ಗ ಎಲ್ಲವೂ ಅನಾತ್ಮ. ದೇಹ ಅನಾತ್ಮ, ಈ ಕರ್ಮೇಂದ್ರಿಯ ಅನಾತ್ಮ, ಜ್ಞಾನೇಂದ್ರಿಯ ಅನಾತ್ಮ, ಪಂಚಪ್ರಾಣಗಳು ಅನಾತ್ಮ, ಪಂಚಭೂತಗಳು ಅನಾತ್ಮ, ಪಂಚವಿಷಯಗಳು ಅನಾತ್ಮ, ಮನ ಬುದ್ಧಿ ಚಿತ್ತ ಅಹಂಕಾರ, ಎಷ್ಟು ಅನಾತ್ಮ ತತ್ವಗಳು. ಆತ್ಮನನ್ನು ಬಿಟ್ಟು ಉಳಿದ ಎಷ್ಟೋ ತತ್ವ ಇರಲಿ, ಅವೆಲ್ಲವೂ ಅನಾತ್ಮ ಅಂದ್ಬಿಟ್ರು. ಅವ್ಯಾವ ಆತ್ಮ ಅಲ್ಲ. ಹಾಗಾಗಿ ಆ ಒಂದು ಅನಾತ್ಮ ವರ್ಗಕ್ಕೆ ಬೇರೆ ಸಾಕ್ಷಿಕನಾಗಿ ಪ್ರತ್ಯಕ್ಷವಾಗಿ, ಪ್ರತ್ಯೇಕಾತ್ಮ, ಪ್ರತ್ಯೇಕ ಆದಲ್ಲ ಬೈಲು ಏನು ಎದುರಾಗನ ಕೂಡ್ಯದ, ಎಲ್ಲಿ ಕೂಡ್ಲಾರ್ದಂಗೆ ಹೇಗಿದೆ ಅದರಂತೆ ಪ್ರತ್ಯೇಕಾತ್ಮ ಸ್ವರೂಪನಾದ ತಾನು ಅಂದ್ರೇನು? ಆತ್ಮ ಬೇರೆ ಎಂದು. ಮಠ ಬೇರೆ ಬಯಲು ಬೇರೆ ಆಯ್ತಿಲ್ಲ ಈಗ. ಆದ್ರೆ ಕೂಡ್ದಂಗೆ ಆಗ್ಯದ. ಯಾಕೆ? ಉಪಾದಿಯಿಂದ ಕೂಡ್ದಂಗೆ ಆಗಿತ್ತು. ಉಪಾದಿ ಬಿಟ್ಟು ನೋಡಿದಾಗ ಬೇರೆನೇ ಅದ. ಆ ಕಾರಣದಿಂದ ಆ ಅಜ್ಞಾನವು ಮೊದಲಿನ ಹಾಗೆ ಇರಲಾರದೆ, ತಿಳಿಯೋದಕ್ಕಿಂತ ಮುಂಚೆ ಇತ್ತು ಅಜ್ಞಾನ. ತಿಳಿದ ಮೇಲಿನ ಅಜ್ಞಾನ ಆದಂದ್ರೆ, ತಿಳಿದಂದ್ರಿ ಅಜ್ಞಾನ ಆದಂತ್ರಿ ಅಂದ್ರೆ ಏನು? ಇವನಿಗೆ ತಿಳಿದಿಲ್ಲ ಅಂತ ಅರ್ಥ. ತಿಳಿದ ಮೇಲೆ ಅಜ್ಞಾನ ಇರಬಾರ್ದು. ತಿಳಿದಾದ್ರೆ ಅಜ್ಞಾನ ಆದಂದ್ರೆ ಏನು ಅರ್ಥ ಮಾಡಬೇಕು? ತಿಳಿದಿಲ್ಲಂತನೇ ಅರ್ಥ ಮಾಡಬೇಕು. ವಾದ ವಿವಾದ ಮಾಡಬಾರ್ದು ಅಷ್ಟೆ, ವಾದ ಮಾಡಕ್ಕೆ ಹೋಗಬಾರ್ದು. ಹಾಗಾಗಿ ಮೊದಲಕ್ಕಿಂತ ಬೇರೆಯಾಗಿ ಅಂದರು. ಮೊದಲ ಅಜ್ಞಾನ ಅವಸ್ಥೆಯಲ್ಲಿ ಹೇಗಿತ್ತು ಹಂಗಿಲ್ಲದೆ ಈಗ ಬೇರೆಯಾಗಿ, ಮೊದಲು ಕೂಡಿದ್ದಷ್ಟೇ ದೇಹದ ಸಂಬಂಧ ಮಾಡ್ಕೊಂಡು ಕೂಡಿ, ದೇಹ ಬೆಳೆದ್ರೆ ಹುಟ್ಟಿದ್ರೆ ನಾನು ಹುಟ್ಟಿನಿಂದ, ದೇಹಕ್ಕೆ ಶಿಶು ಅವಸ್ಥೆ ಬಂದರೆ ನಾನು ಶಿಶು ಅಂದ, ನಾನು ಬಾಲಕಂದ, ನಾನು ಯೌವನಂದ, ನಾ ಮುದುಕಂದ, ನಾ ಸಾಯುವನಂತ ಶಾಶ್ವತವಾಗಿ ತಿಳ್ಕೊಂಡಿದ್ದ ಮೊದಲು. ಇಷ್ಟೇ ಅಲ್ಲ ತಿಳ್ಕೊಂಡದ್ದು. ಈಗ ಮೊದಲಿನ ಹಾಗೆ ಇಲ್ಲ. ಅದು ಹುಟ್ಟಿದ್ದು ದೇಹ, ಶಿಶುವಾದದ್ದು ದೇಹ, ಬಾಲ್ಯ ಆದದ್ದು ದೇಹ, ಯೌವನ ಆದದ್ದು ದೇಹ, ಮುಪ್ಪಾದದ್ದು ದೇಹ, ವಿನಶ್ಯತೆ ಆಗೋದು ದೇಹೇ ವಿನ ನಾನಲ್ಲ ಅಂದಾಗ ಅಹಿ ಚರ್ಮದಂತೆ ದೃಷ್ಟಾಂತ ಕೊಟ್ಟರು. ಐಹಿ ಅಂದ್ರೆ ಹಾವು, ಹಾವಿನ ಚರ್ಮ ಅಂದ್ರೆ ಪೊರೆ ಅಂತ ಅರ್ಥ. ಅದು ವಿಶೇಷವಾಗಿ ನೋಡ್ರಿ, ಹಾವಿನ ಮೇಲೆ ಒಂದು ಪೊರೆ ಅಂತ ಸಂದರ್ಭ ಅನುಸಾರವಾಗಿ ಬೆಳೀತದಂಥದ್ದು, ಎಲ್ಲ ಸಮಯದಲ್ಲ. ಅದೇನು ಮಾಡ್ತದಂದ್ರೆ, ಬಿಟ್ಟ ಪೊರೆ ಜನರನ್ನ ಕಚ್ಚಿಸಿ ಸಾಯಿಸುವ ಶಕ್ತಿ ಉಂಟೆ ಅಂತ ಸರ್ಪಭೂಷಣರು ಜ್ಞಾನಶತಕ ಗ್ರಂಥದಲ್ಲಿ ಹೇಳಿದ್ದು ಕೇಳಿರಿ ನೀವು. ಈಗ ಅದರ ಮೇಲೆ ಬಿಟ್ಟದ, ಪೊರೆ ಬಿಟ್ಟದ, ಆ ಗಾಳಿ ಬಿಟ್ಟದ, ದಾರಿಡ ಹೋಗತ್ತಾರ. ಆ ಗಾಳಿಗೆ ಆ ಪೊರೆ ಹೋಗಿ ಆ ದಾಡಿ ಹೋಗೋರ ಮೇಲೆ ಕೊಳ್ಳಿ ಸಿಟ್ಕೊಂಡ್ಬಿಡ್ತು ನೋಡ್ರಿ, ಅಥವಾ ಮೈ ಮೇಲೆ ಬಿತ್ತು. ಮತ್ತು ಹಾವಿನ ಎಲ್ಲ ಲಕ್ಷಣ ಆವಿಲ್ಲ ಅದ್ರಾಗ. ಹಾವಿನ ಬಾಲ ಅದ, ಹಾವಿನ ಹೆಡೆ ಅದ, ಹಾವಿನ ದಪ್ಪ ಅದ, ಎಷ್ಟು ಉದ್ದ ಅದ, ಎಲ್ಲ ಅದ.
ಆದರೂ ಕೂಡ ಜನರನ್ನು ಕಚ್ಚಿಸಿ ಸಾಯಿಸುವ ಶಕ್ತಿ ಉಂಟೆ ಅಂತ ಕಳ್ಕೊಂಬಿಟ್ಟದ. ಹಾವಿನ ಜೊತೆ ಇದ್ದಾಗ ಹಾವಿಗಿದ್ದ ಎಲ್ಲ ಶಕ್ತಿ ಅದಕ್ಕಿತ್ತು ನೋಡ್ರಿ, ಹೌದಿಲ್ಲ? ಹಾವಿನಿಂದ ಆ ಪೊರೆ ಕಡಿಯಾದಾಗ ಆ ಶಕ್ತಿ ಎಲ್ಲ ಕಳ್ಕೊಂಬಿಟ್ಟದ. ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಆ ಶಕ್ತಿ ಅಜ್ಞಾನ ಮೊದಲು ಏನಿತ್ತಲ್ಲ ಅದೆಲ್ಲ ಈ ಜ್ಞಾನ ಶಕ್ತಿಯಿಂದ ಕಡಿಗೆಯಾಗದ. ಅದಕ್ಕಾಗಿ ಯಾವತ್ತು ಆಧ್ಯಾತ್ಮ ಅಧ್ಯಾಸವನ್ನು ಭ್ರಾಂತಿಯನ್ನು ಭ್ರಮೆಯನ್ನು ಉಂಟು ಮಾಡಲಾರದು ಯಾರಿಗೆ ಅಂದರೆ ಯೋಗಿವರನಿಗೆ ಅಂತ ಅರ್ಥ. ಹೀಗೆ ಯೋಗೀಶ್ವರಂಗೆ ನಿರ್ಲೇಪಕತ್ವ ನಿರೂಪಣೆ ಸೂತ್ರ 14ಕ್ಕೆ ಪದ 102ಕ್ಕೆ ಇಲ್ಲಿ ಮಂಗಲ. ಹೀಗೆ ಅನಂತ ಮಾತುಗಳನ್ನು ಜ್ಞಾನಿ ಬಗ್ಗೆ ನೀವೆಲ್ಲರೂ ಕೇಳಿದವರಿರಿ, ಹೆಚ್ಚಿಗೇನು ಹೇಳ್ತಕ್ಕಂಥದ್ದೇ ಇಲ್ಲ. ಹಾಗಾಗಿ ಯೋಗೀಶ್ವರಂಗೆ ನಿರ್ಲೇಪಕತ್ವ ಅಂದರೆ ಯಾವುದು ಅಂಟೋದಿಲ್ಲ. ಲೇಪನ ಅಂದರೆ ಕೂಡೋದು, ಅಂಟೋದು. ನಿರ್ಲೇಪ ಅಂದರೆ ಇಲ್ಲ. ಹಾಗೆ ಯಾಕ್ರಿ ಅಂದರೆ ಅದು ಜ್ಞಾನದಿಂದ ನಿರ್ಲೇಪ ಆಗ್ಯದ ಜ್ಞಾನ. ಹೀಗೆ ಜ್ಞಾನಿಯ ದೇಹದ ಕರ್ಮ ಧರ್ಮಗಳ ಮೂಲಕ ಜನನಾಂತರಗಳನ್ನು ಹೊಂದೋದಿಲ್ಲ ಅಂತ ಹೇಳಿದ್ರೆ ಅವನು ಮಾಡ್ತಾನೆ ಕ್ರಿಯೆ. ಕಿಂತು ಮುಕ್ತನಾಗಿರುವನೆಂಬುದನ್ನು ಬೋಧಿಸಿ ಅವನು ಮುಕ್ತನೇ, ಹೇಗಿದ್ರು ಮುಕ್ತ, ಅವನು ಏನು ಮಾಡಿದ್ರು ಮುಕ್ತ. ಯಾಕಂದ್ರೆ ಮೊದಲೇ ಹೇಳಿಲ್ಲ, ಅಭಿಮಾನ ರಹಿತವಾಗಿ. ಅಭಿಮಾನ ಇಲ್ಲ, ಹಲ್ಲ ಇಲ್ಲಲ್ರಿ, ಪೊರೆ ಆದ, ಉದ್ದಾದ ಎಲ್ಲ ಅದ. ಹಾವಿನ ಪೊರೆಯಲ್ಲಿ ಹಲ್ಲಿದ್ರಲ್ಲ ಮಂದಿನ ಕಚ್ಚಕ್ಕೆ ಬರ್ತದ, ವಿಷದಲ್ಲಿದ್ರೆ ಕಚ್ಚತ್ತು. ಹಲ್ಲ ಎಲ್ಲ ಮೇಲೆ ಬರೀ ಪೊರೆ ಇದ್ರೆ ಏನು ಮಾಡಂಗದು. ಅದರಂತೆ ನಿರಭಿಮಾನ, ಬೇಕು ಅನ್ನೋ ಬಯಕೆ ಇಲ್ಲದೆ ಮಾಡುವಂಥ ಫಲದ ಇಚ್ಛೆ ಅಪೇಕ್ಷೆ ಇಲ್ಲದೆ ಮಾಡುವ ಯಾವ ಕರ್ಮಗಳೇನಾವ ಆ ಕರ್ಮಗಳಿಂದ ಜ್ಞಾನಿಗೆ ಜನ್ಮಾಂತರವೇ ಇಲ್ಲ ಅಂತ ಹೇಳಿದರು. ಕರ್ಮ ಮಾಡಂಗಿಲ್ಲ ಅಂತಲ್ಲ, ಕರ್ಮದ ಫಲಗಳಿಲ್ಲ ಅಂತ ಅರ್ಥ. ಹಾಗೆ ಇಲ್ಲಿ ಮುಂದಿನ ಸೂತ್ರದಲ್ಲಿ ಏನಾದರೂ ಮುಮುಕ್ಷಿ ಅಭ್ಯಾಸಿ ಅನುಭವಿಗೆ ಹೇಳಿದಂಗೆ ಈ ಜ್ಞಾನ ಯೋಗಿಗೆ ಏನಾನು ಒಂದು ಹೇಳಬಹುದೇನು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲಿ ಉತ್ತರವನ್ನು ಕೊಡ್ತಾರೆ ಯಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿಗೆ. ಏನು ಮಾಡೋದಿಲ್ಲ, ಬಿಡೋದಿಲ್ಲ, ಕರ್ಮಿಲ್ಲ, ಜನನಿಲ್ಲ, ಮರಣಿಲ್ಲ ಅಂತ ಎಲ್ಲ ಹೇಳಿದ್ರಿ. ತನು ವಿಯೋಗದಳು ಏನ ನೆನೆವನು ಅಂತಹನಾಗಿ ತನಗೆ ಅಲ್ಲಿ ನಿಜದ ಎಚ್ಚರಿರಬೇಕು. ಮತ್ತೆ ಭಾಳ ಎಚ್ಚರ ಮಾಡ್ತಾರೆ. ಮಹಾತ್ಮನ ಮಾತು ಕೇಳಬೇಕು, ನಾವು ಎಷ್ಟು ಎಚ್ಚರ ಇರಬೇಕು ಅಂತ. ಆಯುಷ್ಯ ಇದ್ದು ದೇಹ ಬಹಳ ಅನುಕೂಲ ಇದ್ದಾಗ ನಮಗೆ ನೆನೆಯಕ್ಕಾಗೋದಿಲ್ಲ. ಶರೀರ ಬಿಡುವಾಗ, ತನು ವಿಯೋಗ ಅಂದರೆ ಶರೀರವನ್ನು ಬಿಡುವ ಕಾಲಕ್ಕೆ, ಶರೀರ ಬಿಡುವ ಕಾಲಕ್ಕೆ ಅಂತ 2-3 ಸಲ ಕೇಳಬೇಕಾದ. ಎಷ್ಟು ಮಂದಿ ಕುಂತೀವಿ, ಶರೀರ ಯಾವಾಗ ಬಿಡ್ತೀರಿ ಹೇಳ್ರಪ್ಪ, ಒಬ್ಬರಾದ ಹೇಳ್ರಿ. ಅಂದರೆ ಶರೀರ ಬಿಡಿಸಬೇಕಾಗಿತ್ತಂದ್ರೆ ಭಾಳ ಕಷ್ಟ. ಇದು ಒಂದು ಕೋಳಿ ಚರ್ಮ, ಆಡು ಕುರಿ ಚರ್ಮ ಬಿಡಿಸಿದಂಗೆ ಅಷ್ಟು ಸರಳ ಅಲ್ಲ. ಇದು ಬಹಳ ಸೂಕ್ಷ್ಮ ಅದ. ಇಲ್ಲೇನು ಒಂದು ವೇಳೆ ಅದರಂಗ ಚರ್ಮ ತೆಗೆದ ಮೇಲೆ ಇದನ್ನು ಯಾರದು ಅರಸನ ತಲೆಯೆಂದರು ಅಡಕೆಗೆ ಕೊಂಬೋರುಂಟೆ ಅಂದರು. ವ್ಯಾಧನೊಂದು ಮಲವ ತಂದು ಅವ ಬೇಟೆಗಾರ ಅಡೆಯಲ್ಲಿ ಒಂದು ಮಲ ತರ್ತಾನ. ಮಲ ತಂದು ಸಂತೆ ಇಡ್ತಾನ. ಅದನ್ನು ನನಗೆ ಬೇಕು ನಿನಗೆ ಬೇಕಂತ ತಗೊಂಡೋಗಿ 5 ನಿಮಿಷ ಖಾಲಿ ಆಗಿಬಿಡ್ತದ. ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಅರಸನ ತಲೆ ಎಂದಡೆ
ಅವನು ಬಹಳ ವ್ಯಾಧ ಇದ್ದ. ಅನಂತ ರೀತಿಯ ಯಾವ ಪ್ರಾಣಿಗಳ ಪಕ್ಷಿಗಳನ್ನು ತಂದು ಬೇಟೆಯಾಡಿ ಸಂತೆಯಲ್ಲಿ ಮಾರಾಟ ಮಾಡಿ ಬಹಳ ಹಣವನ್ನು ಗಳಿಸಿದ. ಉದ್ಯೋಗ ನಡೀತು. ಮೀನು ಮನ್ಮಾನಿ ಎಲ್ಲವೂ ತರ್ತದ. ಅಲ್ಲಿ ಬಜಾರದಲ್ಲಿ ದಾರ ಕಟ್ಟಿ ಹಾಕಿಬಿಡೋದು ಸೀದಾ. ಯಾರು ಬರೋದು ನಂಗೆ ಇದು ಕೊಡು ಅಂತ ತಗೊಂಡು ಏನು 5-10 ನಿಮಿಷ ಖಾಲಿ ಆಗಿಬಿಡೋದು. ಆವಾಗ ಈ ಸುದ್ದಿ ಏನಾಯಿತು, ಒಂದು ಕಡೆ ಪ್ರಸಂಗಾನುಸಾರವಾಗಿ ಒಬ್ಬ ಮಹಾತ್ಮ ವಿಚಾರ ಮಾಡಿದ, ಒಂದು ದಿನದಲ್ಲಿ ಎಷ್ಟು ಪ್ರಾಣಿಗಳನ್ನು ಈತ ಕೊಲ್ಲಿ ನಾಶ ಮಾಡಿ ಎಷ್ಟು ಪಾಪವನ್ನು ಕಟ್ಕೊಂಡು ಹೋಗ್ತಾನೆ. ಇವನು ಯಾವ ರೀತಿ ಬೋಧ ಮಾಡಿದ್ರೆ ಇವನಿಗೆ ಅರ್ಥ ಆಗಬಹುದು, ಹೇಗೆ ಹೇಳಬೇಕು ಅಂತ ಅದು ಗೊತ್ತೇ ಆಗಲಿಲ್ಲ. ಕೊನೆಗೆ ಒಂದಿನ ವಿಚಾರ ಮಾಡಿದ, ಹೊಂಟಿದ್ದ. ಏನಪ್ಪ ಏನು ನಡೀತು ಅಂದ್ರೆ, ಇಲ್ರಿ ಹಿಂಗಿಲ್ಲ ವ್ಯವಹಾರ ವ್ಯಾಪಾರ, ಅನಂತ ಪ್ರಾಣಿಗಳನ್ನು ತರ್ತೀನಿ, 10-15 ನಿಮಿಷದಲ್ಲಿ ನಾನು ವ್ಯಾಪಾರ ಮಾಡ್ತೀನಿ, ಭಾಳ ಆರಾಮಾಗಿದ್ದೀನಿ ಅಂತೆಲ್ಲ ಹೇಳ್ದ. ಅವರು ಇಷ್ಟೆಲ್ಲ ಮಾಡ್ತಲ್ಲ, ಇದು ಮಾಡೋದ್ರಿಂದ ಆಗುವಂಥ ಪಾಪದ ಬಗ್ಗೆ ಏನನ್ನ ಗೊತ್ತದೇನಂದ. ಅದೇನು ಪಾಪದಿಂದ? ಪಾಪ ಅಂಬದು ಏನು ಗೊತ್ತೇ ಇಲ್ಲ. ಅದು ಏನು ಪಾಪ ಅಂದ್ರೆ ಏನಂದ. ಆಯಿತು, ಇಷ್ಟೆಲ್ಲ ಮಾಡಿದ್ದೆಲ್ಲ, ನೀವೊಬ್ಬ ಮನುಷ್ಯನಾಗಿ ನಿನಗೇನು ತೊಂದರೆ ಕೊಡದಿರ್ತಕ್ಕಂಥ ಪ್ರಾಣಿಗಳನ್ನು ತಂದು ಈ ಥರ ಮಾಡ್ತಿದ್ದಿ, ಬಹಳ ಚಲೋ ಆಯಿತು. ನಿನ್ನ ಕಡೆಯಿಂದ ವ್ಯಾಪಾರ ಬಹಳ ಆಗ್ತದ, ಕೈಗುಣ ಚಲೋ ಅದ. ಅದಕ್ಕೆ ನಮ್ಮ ಮನೆಯಲ್ಲಿ ಕೂಡ ಒಂದು ವಸ್ತು ಅದ, ಅದನ್ನು ಕೊಡ್ತೀನಿ. ನಾಳೆ ನಿನ್ನ ಏನು ಮೊಲ ಜಿಂಕೆ ಏನವ ಅದರ ಜೊತೆಯಲ್ಲಿ ಇದನ್ನು ಕೂಡ ಮಾರಾಟ ಮಾಡಿಕೊಂಡು ಬಾ, ಬಂದು ನನಗೆ ಭೇಟಿ ಆಗು, ಎಷ್ಟಕ್ಕೆ ಹೋಗ್ತದಂತ ಬೆಲೆ ನೀನೇ ನಿರ್ಣಯ ಮಾಡೋಣ. ಅಂಥ ಕಿಮ್ಮತ್ತಿಂದ ಏನಾದಂದ. ಆವಾಗ ನಾಳೆ ಹೇಳ್ತಂದ, ಮುಂಜಾನೆ ಎದ್ದು ಒಂದು ತಲೆ ಬುರುಡಿ ತರಿಸಿಟ್ಟಿದ್ದ. ಅದನ್ನ ತೋರಿಸಿ ಅಲ್ಲಿ ಹೋಗಿ ನೀನು ಬಜಾರದಲ್ಲಿ ಹಾಕು. ಇದು ಯಾವುದಂದ್ರೆ, ಇದು ಅರಸನ ತಲೆ, ರಾಜನ ತಲೆ ಅಂತ ಹೇಳಿದ್ರು. ಓತಿನ ತಲೆ ಅಲ್ಲ, ಆಡಿನ ತಲೆ ಅಲ್ಲ, ಅರಸನ ತಲೆ ಅಂತ ಹೇಳು. ಇದಕ್ಕೆ ಕಿಮ್ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಬರಬೇಕಲ್ಲ. ಕುರಿ ತಲೆಗೆ ಬರ್ತದ, ಆಡಿನ ತಲೆಗೆ ಬರ್ತದ, ಮೊಲದ ತಲೆಗೆ ಆದ್ಮೇಲೆ ರಾಜನ ತಲೆಗೆ ಭಾಳ ಅದಲ್ಲ ವಯ್ಯಂದ. ಆಗಲಂತ ಅದರ ಸಂಪಾದನೆ ಏನಾದ, ನೀನು ಮಾಡಿದ ವ್ಯಾಪಾರದಲ್ಲಿ ನಿನಗೆ ಅರ್ಧ ಭಾಗ, ನನಗೆ ಅರ್ಧ ಭಾಗ. ಮಾರದಷ್ಟೇ ನೀನು, ಅರ್ಧ ನಿನಗೆ ಅರ್ಧ ನನಗೆ. ಭಾಳ ಖುಷಿ ಆಯ್ತು ಅವನಿಗೆ. ಏನು ಮಾಡಿದ ಎಷ್ಟು ಲಾಭ ಬರ್ತದ ಮರೆಯ. ರಾಜನ ತಲೆ ಯಾರು ತೊಗೊಂತಾರ, ಬಹಳ ಸಾವಿರ ಬೆಲೆಗೆ ಹೋಗ್ತದ. ಒಂದೇ ದಿನಕ್ಕೆ ನಾನು ಸಾವಿರವನ್ನು ಗಳಿಸ್ಬೋದು ಅಂತ ಖುಷಿಯಿಂದ ಹೋದ. ಎಲ್ಲ ನೇತಾಕಿದ. ವ್ಯಾಪಾರ ಶುರುವಾಯಿತು. ಪ್ರತಿದಿನ ಅಂತ ಬಂದ್ರೆ ಮಂದಿ ನಾ ಮುಂದೆ ನೀ ಮುಂದೆ, ನಾ ಮುಂದೆ ನೀ ಮುಂದೆ ಅಂತೇಳಿ ಎಲ್ಲ ಮೊಲ ಜಿಂಕೆ ಎಲ್ಲ ಖಾಲಿ ಆದ. ಇದು ಒಂದೇ ಉಳ್ಕಂತ ಒತ್ತಾಯ್ತು. ಅವನು ವಿಚಾರ ಮಾಡಿದ, ಈ ರಾಜನ ತಲೆ ಮನುಷ್ಯನ ಅಲ್ಲ, ಬರೀ ರಾಜ ಅವನು, ಮಾನವರಲ್ಲಿ ಶ್ರೇಷ್ಠ. ಅಂಥವನ ತಲೆ ಒಬ್ಬರು ಕೇಳವಲ್ರು. ಬರೀ ಮಲ್ಲದು ಕೊಡು ಅಂತಾರ, ಚಿಗರಿದು ಕೊಡು ಅಂತಾರ, ಮೀನು ಕೊಡು ಅಂತಾರ. ಇದನ್ನ ಒಬ್ಬರು ಕೇಳವಲ್ಲ ಅಂತ ಅವನಿಗೆ ಆಶ್ಚರ್ಯ ಆಯಿತು. ಇದೆಲ್ಲ ಸಾಮಾನ್ಯ ಮಂದಿ ದುಡ್ಡು ಇರಂಗಿಲ್ಲ, ಅದಕ್ಕೆ ಈ ತಲೆಗೆ ಯಾರು ಕೈ ಹಾಕಿಲ್ಲ. ತಮ್ಮ ಯೋಗ್ಯತೆ ಅನುಸಾರವಾಗಿ ಬಡವರಾರ ಮತ್ತು ಇಂಥ ಚಿಲ್ಲರ ಹೋಯ್ತಾರಾಗ್ಯದ. ನೋಡಮ್ಮ ಸಾಯಂಕಾಲನಾಗ ಸಮಯ ಅದ, ಯಾರಾದರೂ ಒಬ್ಬನ ದೊಡ್ಡ ಶ್ರೀಮಂತ ಬರ್ಬೋದಂತ ಕತ್ತಲಾಯ್ತು. ಒಬ್ಬನು ಬರಲಿಲ್ಲ. ಆವಾಗ ಅದನ್ನ ತಗೊಂಡು ಮತ್ತೆ ಪಿಟಿಗೆ ಇಟ್ಕೊಂಡು ಬಂದ. ಅವನು ಹೋಗುವಾಗಂದ, ಇದನ್ನ ವಾಪಸ್ ಒಯ್ಯೋದಕ್ಕಿಂತ ಯಾರಾದರೂ ಅಡಿಕೆಗೆ ಅಂದ್ರೆ ಏನು, ಅಡಿಕೆ ಎಷ್ಟು ಬರ್ತದೆ, ಹಂಗೆ ಕೊಡ್ತಾನಪ್ಪ, ತಗೊಂಡು ಹೋದ್ರು ಕೂಡ ಒಬ್ಬನು ತಯಾರಿಲ್ಲ ನೋಡ್ರಿ. ಹಂಗೆ ತಗೊಂಡು ಹೋಗ್ರು ಮರೆ, ಒಬ್ಬನು ಮುಟ್ಲಿಲ್ಲ. ಯಾಕಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತ. ಪ್ರಾಣಿ ಪಕ್ಷಿಗಳ ದೇಹಕ್ಕೆ ಬೆಲೆ ಅದ. ಅರಸನ ತಲೆ ಎಂದರೂ ಕೂಡ ಅಡಿಕೆಗೆ ಕೊಂಬುವವರಿಲ್ಲ. ಆದರೆ
ಇಂಥ ಒಂದು ಕನಿಷ್ಠವಾದ ದೇಹವನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಅಂಥ ಪರಮಾತ್ಮನೇ ಕೊಂಡುಕೊಳ್ಳುವಂಥ ಒಂದು ಶಕ್ತಿ, ಒಂದು ಸಾಮರ್ಥ್ಯ ಅದ. ಆದರೆ ಇದು ಯಾರು ತಗೊಂತಾರಂದರೆ ಜ್ಞಾನಿಗಳು, ಸಂತರು, ಮುನಿಗಳು ಪರಮಾತ್ಮನೇ ಇದನ್ನು ನೋಡ್ಬೇಕು. ಅಜ್ಞಾನಿಗಳು ಅವರೇನು ಬಲ್ಲರು, ಅವ್ರಿಗೇನು ಗೊತ್ತದ. ಆದರೂ ಎಷ್ಟೊತ್ತಿಗೆ ಅಂದರೆ ತನು ಯೋಗದೋಳು ಶರೀರ ಬಿಡುವ ಕಾಲಕ್ಕೆ ಏನು ನೆನೆತಿದ್ದಿ, ಏನು ಸ್ಮರಣೆ ಮಾಡ್ತಿದ್ದಿ, ಅದೇ ಸ್ಮರಣೆಯಿಂದ ಏನು ಚಿಂತನೆ ಸ್ಮರಣೆ ಮಾಡಿದೆ ಅದೇ ತಾನಾಗುವುದು. ಇದೇ ಸೂತ್ರ ನೋಡ್ರಿ. ನಾವು ಏನು ನೆನೆಸೀವಿ ಹಿಂದಿನ ಜನ್ಮದಲ್ಲಿ ಅದೇ ನಾವಾಗಿ ಹುಟ್ಟಿವಿ. ಈಗ ಅದೇ ಬೇರೆ ಏನಾಗಿಲ್ಲ, ಬೇರೆ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಬ್ರಹ್ಮ ಸೃಷ್ಟಿ ಮಾಡಿ ಹಣೆ ಬರ ಅಂದ್ರೆ ನೀ ಮಾಡಿದ್ದೆ ನಿನಗಂತ, ನೀ ಏನು ನೆನೆತಿದ್ದಿ ಅದು ನೋಡಿ ನಿನಗಂತ ಆವತ್ತೇ ಕೊಟ್ಟನ ನಿನಗೆ. ಹುಟ್ಟೋದಕ್ಕಿಂತ ಮುಂಚೆವಾಗಿ ಏನು ಸ್ಮರಣೆ ಮಾಡ್ತೇವೆ ಅದೇ ನಿನಗಂತ ಹೇಳ್ಯಾನ. ನಾವು ಅದನ್ನು ಮರ್ತೀವಿ. ಈಗ ಹುಟ್ಟಿದ ಮೇಲೆ ಮತ್ತೆ ಚಿಂತೆ ಮಾಡಕತ್ತೀವಿ, ಹಂಗಾದ್ರೆ ಬೇಯಿಸಿತ್ತು, ಹಿಂಗಾದ್ರೆ ಬೇಯಿಸಿತ್ತು. ಹಾಗಾಗಿ ಮರಣಕಾಲದಲ್ಲಿ ಮುಮುಕ್ಷೆ ಅಭ್ಯಾಸಿ ಅನುಭಾವಿ ಇವರು ಏನನ್ನು ಸ್ಮರಿಸಿ ದೇಹ ತ್ಯಾಗವನ್ನು ಮಾಡುವರು ಎಲ್ಲರಲ್ಲಿ ಇದು. ಇವು ಮೂರರ ಹಣೆಬರ. ಆ ಜಡ ಭರಿತಾದಿಗಳಂತೆ ಅದೇ ಜನ್ಮವನ್ನು ಹೊಂದುವರು. ಜಡ ಭರಿತನ ಕತೆ ಕೇಳಿರಲಿಲ್ಲ, 3 ಜನ್ಮ ಬಂದುವಲ್ಲ. ಅಂಥ ಅನುಭವಿಗೆ 3 ಜನ್ಮ ಬಂದು ಅಂದರೆ ನಮ್ಮಂಥವ್ರಿಗೆ ಎಷ್ಟು ಜನ್ಮ ಬರ್ಬೋದು ಅಂದರೆ ಅದು ಮಹಾತ್ಮ ಹೇಳಿದ್ರು. ನಿನಗೆಷ್ಟು ಅಂದರೆ ಧರಣಿ ಏನೆಲ್ಲವ ಸಣ್ಣಿಸಿದು ಉಳಿ ಮಾಡಲಾಗಿ ಅಷ್ಟು ಜನ್ಮ ನಿನಗೆ ಅಂದ್ರೆ ಅಷ್ಟೆ. ಹಾಗಾಗಿ ದೇಹವನ್ನು ಬಿಡುವ ಕಾಲಕ್ಕೆ, ದೇಹ ಇರುವ ಕಾಲಕ್ಕೆ ನೀ ಏನಾದರೂ ಮಾಡು, ನಿಸಂತನ ಮಾಡು, ಹಾಳಾಗಿ ಹೋಗು. ದೇಹ ಬಿಡುವ ಕಾಲಕ್ಕೆ ಸ್ವರೂಪದ ಎಚ್ಚರ ಇರಬೇಕು. ಸ್ವರೂಪ ಏನಾದ್ರು ನಮ್ಮದು ಆತ್ಮ, ಪರಮಾತ್ಮ, ಪರಬ್ರಹ್ಮ. ಈ ಸ್ವರೂಪದ ಚಿಂತನೆಯಲ್ಲಿ ನೀನು ಇದ್ದು ದೇಹ ಬಿಡಬೇಕಾಗಿತ್ತು ಅಂದರೆ ಮರಣ ಕಾಲದಲ್ಲಿ ಪರೀಕ್ಷೆ ಬಹಳ ಅವ. ಯಾಕಂದರೆ ಇಲ್ಲಲ್ಲಿ ಇರ್ತಕ್ಕಂಥ ಎಲ್ಲವೂ ಜಟಿಗೆ ಬಿಡೋದು ಕಿತ್ಕೊಂಡು ಹೋಗ್ಬೇಕು. ಸುಮ್ಮನೆ ಅವೇನು ಒಳಗಿದ್ದಂಥ ಎಲ್ಲವೂ ತತ್ವಗಳು ಕಿತ್ತಿ ಹೋಗಕ್ಕಲ್ಲ. ಅಂಥ ಸಮಯದಲ್ಲಿ ನಿನಗೆ ಅನಂತ ರೀತಿ ಜಗ್ತಾರೆ. ಈ ಕಡೆ ಜಗ್ಗೋ ಬೇರೆ, ಇಂದ್ರಿಯಾದಿಗಳು ಮನಸ್ಸು ಒಂದು ಕಡೆ ಜಗ್ತದ, ಬುದ್ಧಿ ವಿಸ್ಮೃತಿ ಆಗ್ತದೆ. ಬುದ್ಧಿ ನಮ್ಮ ಆಧೀನ ಇರ್ತದೆ. ಮರಣಕಾಲದಲ್ಲಿ ನಾ ಪರಮಾತ್ಮ ಅಂತ ದೇಹ ಬಿಟ್ಟು ಮುಕ್ತನಾಗಬೇಕು. ಎಷ್ಟೋ ಜನ ನೋಡಿಲ್ಲ, ಎಷ್ಟೆಷ್ಟೋ ದಿನ ಹಾಸಿಗೆಯಲ್ಲಿ ಎಚ್ಚರ ತಪ್ಪಿ ದೇಹ ಬಿಟ್ಟರ. ಆ ಕಾರಣಕ್ಕಾಗಿ ಸ್ವರೂಪದ ಎಚ್ಚರ ಅಂದರೆ ಸ್ಮೃತಿ ಇರಬೇಕು. ಆ ಸ್ಮೃತಿ ಇರಬೇಕಾದ್ರೆ ಎಚ್ಚರ ತಪ್ಪೋದಕ್ಕಿಂತ ಮುಂಚೆ ಆ ಸ್ಮೃತಿ ಏನಾದ ದೃಢ ಆಗ್ಬೇಕು ಅಷ್ಟೆ. ಎಚ್ಚರ ತಪ್ಪದ ಹೆಂಗೆ ನಮ್ಮ ಶರೀರ ಹೆಂಗೆ ಗೊತ್ತೋ ಗೊತ್ತಿಲ್ಲ. ಅದು ಮಾತಾಡ್ಕೊಂತ ಹೋಗ್ತೀವೋ, ಅನ್ಕಾನ್ಷಿಯಸ್ ಆಗಿ ಹೋಗ್ತೀವೋ, 6 ತಿಂಗಳು ಇಲ್ಲಿ ಹಾಸಿಗೆ ಬೀಳ್ತವೋ ಏನಂತ ನಮ್ಗೇನು ಗೊತ್ತದೇನು ಯಾರಿಗೇನು. ಅದಕ್ಕಾಗಿ ಏನು ಮಾಡೋ ಮೊದಲು ನೀವು ದೃಢ ಮಾಡಿಕಂದ್ರೆ ಅವರು ಆಮೇಲೆ ಏನನ್ನ ಮಾಡು. ಅದು ಸ್ಮೃತಿಗೇನು ಹೋಗಲಿ, ಸ್ಮೃತಿಗೇನು ಹೋಗಲಿ. ಅದಕ್ಕೆ ಮುಮುಕ್ಷು ದೇಹ ತ್ಯಾಗ ಮಾಡುವಲ್ಲಿ ನಿಜದ ಸ್ಮೃತಿ ಇರಬೇಕು. ನಿಜ ಅಂದ್ರೆ ಅದೇ ನಮ್ಮ ಸ್ವರೂಪದ ಎಚ್ಚರಿಕೆ ಇರಬೇಕಂತಾರೆ. ಯೋಗಿಗೆ ನಿಜ ತನು ತ್ಯಾಗದಳು ವಿಧಿ ಇಲ್ಲ, ಆಗದು ಮೋಕ್ಷ ಅಂತದರಿಂದೆ ರಾಗಧರಾಂಚಿತ ಕೇಳು ತದ್ವಿರಿಯನ ಆಗ ಮೋದಿತ ಎನೆ ವರೆವನು ಅಂದರು. ಮುಮುಕ್ಷಿಗೆ ದೇಹ ತ್ಯಾಗ ಮಾಡುವಾಗ
ನಿಯಮವನ್ನು ಸ್ವೀಕಾರ ಮಾಡದೆ ತನ್ನ ನಿಜದ ಸ್ವರೂಪದಲ್ಲಿ ತಾನು ಸ್ಮರಣೆ ಇಡದೆ ದೇಹ ತ್ಯಾಗ ಮಾಡಿದ್ರೆ ಮುಕ್ತಿ ಆಗೋದಿಲ್ಲ. ನೋಡ್ರಿ, ನಾವೆಷ್ಟು ಸರಳ ಮಾಡ್ಕೊಂಡೆ ಮುಕ್ತಿ ಅಂದ್ರೆ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೆ ಮುಕ್ತರೆ. ಶಾಸ್ತ್ರ ಕೇಳಿದ್ರೆ ಜೀವ ಜಲ್ಲಂತ. ಹಾಗಾಗಿ ಆ ಕಾರಣದಿಂದ ಕೆಂಪು ಬಣ್ಣದ ತುಟಿಗಳಿಂದ ಕೂಡಿದ ಮೈತ್ರಿ ಕೇಳು. ಆ ವಿಧಿಯನ್ನು ನಾನು ಹೇಗೆ ಹೇಳ್ತೇನೆ ಅಂದರೆ ಆಗಮೋದಿತವೆನ್ನಲು 28 ಆಗಮದಲ್ಲಿ ಶಾಸ್ತ್ರ ಸಮ್ಮತ ಎನ್ನುವ ಹಾಗೆ ನಾನು ಹೇಳುತ್ತೇನೆಂದರು. ಏನು ಹೇಳ್ತು ಅಂದ್ರೆ ಅವ್ರ ಮಾತುರು ಶಾಸ್ತ್ರ ವೇದ ಆಗಮಗಳನ್ನೇ ಹೇಳಿದರೆ ವಿನ ಸ್ವತಃ ತಮ್ಮ ಯಾವುದೇ ವಿಚಾರವನ್ನು ಹೇಳಿಲ್ಲ, ಹೇಳಕ್ಕೆ ಬರಂಗಿಲ್ಲ. ವೇದಗಳಕ್ಕಿಂತ ದೊಡ್ಡದು ಏನಾದ ಹೇಳ್ರಿ, ಅದಕ್ಕಿಂತ ಅನುಭವಿ ಮಾತಿನ ದೊಡ್ಡದಂತ. ವೇದವ ಹಿರಿದಂದ ವಾದವ ಮಾಡುವಿಕೆ ಅನುಭವಿಯ ಮಾತೇ ವೇದ ಸರ್ವಜ್ಞ. ಹಾಗಾಗಿ ಶಾಸ್ತ್ರೋಕ್ತ ವಿಧಿಯನ್ನು ಸ್ವೀಕಾರ ಮಾಡು. ಆದ್ದರಿಂದ ನಿನಗೆ ತಿಳಿಯುವ ಹಾಗೆ ನಾನು ಹೇಳುತ್ತೇನೆ ಅಂತ ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆಗದ, ನಾಳೆ ದಿನ ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ನಿನ್ನೆ ಹೇಳಿದ ಹಾಗೆ ನಾಳೆ ದಿನ ಮುಂಡರಗಿಯಲ್ಲಿ ನಮ್ಮ ಬಳಗದವರ ನಾಮಕರಣ ಕಾರ್ಯಕ್ರಮ ಇದ್ದು, ಬೆಳಗ್ಗೆ ನಾವಿಲ್ಲಿ 7:00 ಹೋಗಿ 9 ಗಂಟೆವರೆಗೆ ಅಲ್ಲಿದ್ದು ನಂತರ ಸೀದಾ ರಾಯಚೂರಿಗೆ ಬಂದು ಅಲ್ಲಿಯೇ ನಾಮಕರಣ ಕಾರ್ಯದಲ್ಲಿ ಭಾಗಿಗಳಾಗಿ ಮತ್ತೆ ಮರಳಿ ಶಾಸ್ತ್ರಕ್ಕೆ ಅಣಿಯಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳೆ 20 ಇದು ನಿನ್ನೆ ಹೇಳಿರೋ ಅತಿಥಿ ಹೋಟೆಲಲ್ಲಿ ರಾಯಚೂರಲ್ಲಿ ಮುಂಡ್ರಿಗೆ ನಮ್ಮ ಪೂಜಾರಿಯವರ ಮನೆಯಲ್ಲಿ. ಅದಲ್ಲದೆ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಗ್ರೂಪಲ್ಲಿ ಕನಿಷ್ಠ ಜ್ಞಾನಶತಕ ಅನ್ನುವಂಥದ್ದು ಇವತ್ತು 100 ದಿನದ ಎಪಿಸೋಡ್. ಅಂದರೆ 100 ದಿನ ಇವತ್ತು ನೆನಪು ಬಂದದ. ಶತಕ ಅನ್ನೋದಕ್ಕೆ ನೆನಪು ಬಂತು 100 ದಿನ. ಆ 100 ದಿನದ ಎಪಿಸೋಡ್ಗಳನ್ನು ಕೆಲವರು ಕೇಳಿದ್ದಾರೆ, ಕೆಲವರು ಕೇಳೋರಿದ್ದಾರೆ. ಒಟ್ಟು ಅದು ಕೂಡ ಸಾರ್ಥಕ ಅಂತಕ್ಕಂಥ ಒಂದು ಹೆಮ್ಮೆ. ಕಾರಣ ಇದು ಒಂದು ವ್ಯವಸ್ಥೆ ಒಂದು ಇದ್ದಿಲ್ಲ ಅಂದರೆ ಆ ಜ್ಞಾನಶತಕ ಮತ್ತು ಅದರ ಅನುಭವ ಈ 4 ಗೋಡೆಯ ಮಧ್ಯದಲ್ಲೇ ಸೀಮಿತ ಆಗ್ತದೆ ವಿನ ಇವತ್ತು ನಿಶ್ಚೀಮತೆಯಿಂದ ಎಲ್ಲರೂ ಕೇಳುವ ಒಂದು ಅವಕಾಶ ಸಿಕ್ಕು. ಅದು 100 ದಿನ ಇವತ್ತಿಂದು, ನಾಳೆ 101ನೇ ದಿನ ಬರಬಹುದು. ಅದರ ಜೊತೆಯಲ್ಲಿ ಯಾವ ಪರಮಾನುಭವವುದೇ ಗ್ರಂಥ ಕೂಡ 2 ಜೋಡಿಯಾಗಿ, ಈ ಕಡೆ ಪರಮಾನುಭವದೇ, ಈ ಕಡೆ ಜ್ಞಾನಶತಕ. ಹಾಗಾಗಿ ಕೇಳುವಂಥ ಕೆಲವು ವ್ಯಕ್ತಿಗಳು ಅವರು ಕೇಳಿದ ನಂತರ ನಮಗೆ ಮಾತನಾಡಿದಾಗ ಅತ್ಯಂತ ಸಂತೋಷವನ್ನು, ಅತ್ಯಂತ ಆನಂದವನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಭಗವಂತ ಸಿದ್ಧಾರೂಢ ಬಸವಾನಂದರು ಮತ್ತು ಇಷ್ಟು ಕಾರ್ಯ ನಡಿಬೇಕಾಗಿದ್ದರೆ ಇದಕ್ಕೆ ಕಾರಣೀಕರ್ತಗಳಾದಂಥ ಕೆಲವು ವ್ಯಕ್ತಿಗಳಲ್ಲಿ ಯಾವ ಮಂಜುನಾಥ ಬಂಗಾರಿ ಪುನಃ ಅಂತ ಅವರ ಒಂದು ಕೊಡುಗೆ. ಅವರು ನಾವು ಒಂದು ದಿನ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ 4 ಸಲ ಫೋನ್ ಮಾಡಿ ಗುರುಗಳೇ ಇನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾಕೆ ಕಳಿಸಿಲ್ಲ ಅಂತ ಅವ್ರು ಕೇಳ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಚಾರವನ್ನು ನಮಗೆ ಗೊತ್ತಿದ್ದಿಲ್ಲ. ಅದನ್ನು ನಮ್ಮ ಶ್ರೀಮತಿ ಶೈಲಾಶ್ರೀ ಸುಭಾಷ್ ತಲ್ಲಗಟ್ಟೆ ಹುಬ್ಬಳ್ಳಿಯವರು ಇದನ್ನು ಯಾಕೆ ಆ ಥರ ಮಾಡಬಾರದು, ಸೀಮಿತವಾಗಿ ಯಾಕೆ ಇಡ್ತೀರಿ ನೀವು, 4 ಜನ ಕೇಳಲಿ, ಇಷ್ಟಿದ್ದವ್ರು ಕೇಳ್ತಾರ, ಕಷ್ಟ ಆದರೂ ಬಿಡ್ತಾರ, ನಿಮಗೇನು ಅವ್ರು ಕೇಳಿದ್ರು ಲಾಭ ಇಲ್ಲ, ಅವ್ರು ಬಿಟ್ಟರು ಲಾಭ ಇಲ್ಲ, ಲೋಕಕ್ಕೆ ಒಳ್ಳೆಯದಾಗ್ತದ, ಅನುಭವ ಉಳಿಲಿ ಅಂತಕ್ಕಂಥ ವಿಚಾರವನ್ನು ಅವರು ನಮಗೆ ಹೇಳಿದ ಮೇಲೆ ಅದು ಹೇಗೆ ಮಾಡಬೇಕು, ಯಾವ ರೀತಿ ಅಂತ ಅವರೇ ಹೇಳಿದಾಗ ನಾವೊಂದು ಆ್ಯಪನ್ನು ಮಾಡಿಕೊಂಡು ನಂತರ ಇಲ್ಲಿ ರೆಕಾರ್ಡನ್ನು ನಾವು ಈ ಸದ್ಯ 9 ಗಂಟೆ ಒಳಗಡೆ ಹುಬ್ಬಳ್ಳಿಗೆ ಹೋಗ್ತದೆ. ಅಲ್ಲಿಂದ ಮತ್ತೆ ಪುನಃ ಅವರು ಕೂಡ ಅದನ್ನು ಲೋಡ್ ಮಾಡಿ ಪುನಃ ಅವ್ರ ನಂಬರಿಗೆ ಕಳಿಸ್ತಾರೆ.
ಅವರು ನಾಳೆ 12ವರೆಗೆ 1 ಗಂಟೆ ಒಳಗಡೆ ಯೂಟ್ಯೂಬಲ್ಲಿ ಲೋಡ್ ಮಾಡ್ತಕ್ಕಂಥ ಕಾರ್ಯ ನಡೆದು ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ದುಡಿದಂಥ ಎಲ್ಲ ಮನಸ್ಸುಗಳಿಗೂ ಕೇಳಿದಂಥ ಎಲ್ಲ ಕಿವಿಗಳಿಗೂ ಆ ಸಿದ್ಧಾರೂಢ ಒಂದು ಮುಕ್ತಿಯ ಮಾರ್ಗವನ್ನು ಈ ಇಹದಲ್ಲೇ ಪ್ರಾಪ್ತಿಯಾಗುವಂಥ ಒಂದು ಶುಭ ಆಶೀರ್ವಾದವನ್ನು ಸದ್ಗುರು ಬಸವಾನಂದರು ಸಹಿತ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಮಂಗಲಗೀತೆಯನ್ನು ಹಾಡುವವರು ಶ್ರೀಮತಿ ಶೈಲಶ್ರೀ ಎಸ್ ಸುಭಾಸ ತಲ್ಲಗಟ್ಟಿ ಹುಬ್ಬಳ್ಳಿಯವರಿಂದ ಹಾಡ್ತಾಯಿ. ನಿನಗೊಂದನಂ ಸಿದ್ಧಾರೂಢನೆ ವಂದನಂ ಗುರುವೀರನೆ ನಿನಗೊಂದನಂ ಸಿದ್ಧಾರೂಢನೆ ಬಂದ ಮೋಕ್ಷಗಳೆಂಬು ಎರಡರ ಕುರು ತೋರಿದ ಗುರುದೇವನೇ ವಂದನಂ ಗುರುದೇವನೇ ನಿನಗೊಂದನಂ ಸಿದ್ಧಾರೂಢನೆ ತನ್ನ ನಿಜವನ್ನು ತಿಳಿಯನು ಈ ಜನ್ಮವಳಿಯದ ಮೂಡನು ತನ್ನ ನಿಜವನ್ನು ತಿಳಿಯನು ಈ ಜನ್ಮವಳಿಯದ ಮೂಡನು ತನ್ನ ನಿಜವನ್ನು ತಿಳಿದ ಮನುಜನು ತನ್ನ ನಿಜವನ್ನು ತಿಳಿದ ಮನುಜನು ಜನ್ಮವಳಿದ ರೂಢನು ವಂದನಂ ಗುರುವೀರನೆ ನಿನಗೊಂದನಂ ಸಿದ್ಧಾರೂಢನೆ ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿಮ್ಮೊಳು ಕೂಡಿದೆ ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿಮ್ಮೊಳು ಕೂಡಿದೆ ಬಂದವಳಿದ ಪೂರ್ಣ ಸಹಜ ಬಂದವಳಿದ ಪೂರ್ಣ ಸಹಜ ಆನಂದ ಮೋಕ್ತಿಯ ನೀಡಿದೆ ಆನಂದ ಮೋಕ್ತಿಯ ನೀಡಿದೆ ವಂದನಂ ಗುರುವೀರನೆ ನಿನಗೊಂದನಂ ಸಿದ್ಧಾರೂಢನೆ ತಂದೆ ತಾಯಿಗಳಾದರೂ ಈ ಭವ ಬಂಧ ಬಿಡಿಸದೆ ಹೋದರು ತಂದೆ ತಾಯಿಗಳಾದರೂ ಈ ಭವ ಬಂಧ ಬಿಡಿಸದೆ ಹೋದರು ತಂದೆ ಶ್ರೀ ಗುರು ಸಿದ್ಧಾರೂಢರು ತಂದೆ ಶ್ರೀ ಗುರು ಸಿದ್ಧಾರೂಢ ಎನ್ನ ಭವದ ಬಂಧ ಬಿಡಿಸಿದ ಧೀರರು ಎನ್ನ ಭವದ ಬಂಧ ಬಿಡಿಸಿದ ಧೀರರು ವಂದನಂ ಗುರುದೇವನೇ ನಿನಗೊಂದನಂ ಸಿದ್ಧಾರೂಢನೆ. ಧ್ವನಿ ಸ್ವಲ್ಪ ಇದಾಗ್ಯದ್ರಿ. ಇರ್ಲಿ, ಪರವಾಗಿಲ್ಲ, ಧನ್ಯವಾದಗಳು. ಶಾಶ್ವತಂ ಶಾಂತಂ ವ್ಯೋಮಾತೀತಂ ಕಲಾತೀತಂ ತಸ್ಮೈ ಶ್ರೀ ನಮಃ. ಶ್ರೀಮದ್ ಜಗದ್ಗುರು सिद्धारूढ़ महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की श्री सद्गुरु अभिनव महाराज की जय. सकल साधु संत महाराज की